ಓದ್ತಂಥ ಹುಡುಗರು ಆರ್ ಎಸ್ ಎಸ್ನಲ್ಲಿದ್ದರು, ಸ್ನೇಹಿತರು. 7-8 ಜನ ಬ್ರಾಹ್ಮಣರು, 4-5 ಜನ ದಲಿತರು, ಹಿಂದುಳಿದವರು, ಒಂದು ಕ್ಲಾಸ್ ರೂಮಲ್ಲಿ ಎಲ್ಲರೂ ಕೂಡ್ಕೊಂಡಿದ್ರು. ಅವಾಗ ಅವ ಆರ್ ಎಸ್ ಎಸ್ ಶಾಖೆ ಹೋಗಿರ್ತಿದ್ದ. ನಾನು ಹೊರಗಡೆ ಕೂತು ನೋಡ್ತಾ ಇದ್ದೆ ಅವ್ರ ಕಬಡ್ಡಿ ಆಡೋದು. ಅದಾದ್ಮೇಲೆ ಹಾಡು ಹೇಳ್ತಿದ್ದೆ, ನಮಸ್ತೆ ಸದಾ ವತ್ಸಲೆ, ಹೇ ಮಾತೃಭೂಮಿ, ಹೇ ಹಿಂದೂ ಭೂಮಿ. ನಾನು ಹೇಳ್ತಿದ್ದೆ, ನಮಸ್ತೆ ಸದಾ ವತ್ಸಲೆ, ಸರ್ವಧರ್ಮ ಭೂಮಿ. ಅವ್ರು ನಗೋರು. ಸೊ ಹಾಗಾಗಿ ಆರ್ ಎಸ್ ಎಸ್ನಲ್ಲೂ ದೇಶಭಕ್ತರಿದ್ದಾರೆ. ಹಿಂಗೆ ಹುಬ್ಳಿಯವರು ಜಗನ್ನಾಥರಾವ್ ಜೋಶಿ ಎಂಥ ಮನುಷ್ಯ. ಆಸ್ಪತ್ರೆಯಲ್ಲಿದ್ದಾಗ ಔಷಧಿ ತಗೊಳ್ಳೋ ದುಡ್ಡು ಇರಲಿಲ್ಲ ಅವ್ರ ಹತ್ರ. 5 ಸಲ MP ಆಗಿದ್ದರು. ಭಾವರಾವ್ ದೇಶಪಾಂಡೆ ನನ್ನ ಜೊತೆಲಿ MLA ಆಗಿದ್ದರು. ತಿರ್ಗಾಡ ಚಪ್ಪಲಿ ಇರಲಿಲ್ಲ. ಅವ್ರು ಬ್ರಾಹ್ಮಣ ಜೊತೆಲಿ ಹುಟ್ಟಿದ್ರು. ಎಸ್, ಅದರ ಸಿದ್ಧಾಂತ ದೇಶ ಪ್ರೇಮ ಇತ್ತು. ದೇಶವನ್ನು ಆರಾಧಿಸ್ತಾ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ತಗೊಂಡೋಗಿಲ್ಲ. ಅವ್ರು ಸತ್ತಾಗ 50% ಮುಸ್ಲಿಮ್ಸ್ ಇದ್ರು ಆ ಮೆರವಣಿಗೆಯಲ್ಲಿ. ಯಾಕಿದ್ರು? ಆ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಿಲ್ಲ. ಜಾತಿಯಿಂದ ಏನೂ ಸಿಗೋದಿಲ್ಲ. ಅವನವನ ಧರ್ಮ, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಇದು ಹಿಂದೂ ಧರ್ಮದ ದೊಡ್ಡ ಸಿದ್ಧಾಂತ. ಇದನ್ನೇ ಬದಿಗೊತ್ತು ಬಿಟ್ಟಿದ್ದಾರೆ. ಯಾಕೆ? ಅದು ಹೇಳಿದ್ರೆ ಓಟ್ ಸಿಗಲ್ಲ. ಓಟ್ ಬೇಕು. ಓಟ್ ಬೇಕಾದ್ರೆ ಎಬ್ಬರಿಸ್ಬೇಕು. ಭಯದ ವಾತಾವರಣ ನಿರ್ಮಾಣ ಮಾಡಬೇಕು. ಈಗ ಎಂಥ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದೆ ಅಂದರೆ, ಮುಸಲ್ಮಾನರು ಅಂತ ಹೇಳಿದ್ರೆ ಭಯೋತ್ಪಾದಕರು, ಹಿಂದೂ ಧರ್ಮ ಅಂತ BJP ಅಂತ ಹೇಳಿದ್ರೆ ಭಯೋತ್ಪಾದಕರು, RSS ಅಂದರೆ ಭಯೋತ್ಪಾದಕರು, ಬಜರಂಗಳ ಅದಲ್ಲ. ಇವತ್ತಿಗೂ ನಾನು ಹೇಳ್ತೀನಿ ಭಾಗವತರ ಬಗ್ಗೆ. ಈ ಹೊಸಬಾಳೆ ಅವರು ಬರ್ತಾ ಇದ್ದಾರೆ ಕರ್ನಾಟಕದವರು. ಹಿಂದೆ ಬಾಳಾ ಸಾಹೇಬ್ ದೇವರ್ಸ್ ಇದ್ರು. ನಮ್ಮ ಮನೆ ಊಟಕ್ಕೆ ಬರೋರು. ನಾನಾಜಿ ದೇಶಮುಖ್ ನನ್ನ ಮನೆ ಊಟಕ್ಕೆ ಬರೋರು. ಅವ್ರು ತಿಂತಿದ್ದ ಆಹಾರ ನಾನು ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಎಲ್ಲ ಆಹಾರನೂ ಲೈಕ್ ಮಾಡ್ತಾಯಿದ್ರು. ಮನೆಗೆ ಬರೋರು ಊಟ ಮಾಡೋರು. ಇವತ್ತು ನಾವು ಆ ಪರಂಪರೆಯನ್ನು ಇವತ್ತು ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೆ. ಈಗ ನನ್ನಲ್ಲಿ ವೆಜಿಟೇರಿಯನ್ ಕಿಚನ್ನೇ ಇದೆ. ನಾನ್ ವೆಜಿಟೇರಿಯನ್ ಇಲ್ದೇನೆ ವೆಜಿಟೇರಿಯನ್ ಬರ್ತಾರೆ. ಅವರಿಗೆ ಆ ನಾನ್ ವೆಜಿಟೇರಿಯನ್ ಕಿಚನಲ್ಲಿ ಮಾಡಿರೋದು ತಿಂದರೆ ಮನುಷ್ಯರಿಗೆ ಅಸಮಾಧಾನ ಆಗಬಾರ್ದು, ಅವರ ಭಾವನೆಗೆ ಧಕ್ಕೆ ಬರಬಾರ್ದು. ಅದನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವನ ಧರ್ಮ. ಅದನ್ನೇ ಕುವೆಂಪು ಹೇಳಿದ್ದು. ನೀನು ವಿಜ್ಞಾನಿ ಆಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಸಾಹಿತ್ಯ ಆಗು, ಏನಾದರೂ ಆಗು, ಮೊದಲು ನೀ ಮಾನವನಾಗು. ಆ ಮಾನವ ಮಾಡ್ತಕ್ಕಂಥ ಪುಸ್ತಕಗಳು, ಪಾಠ್ಯ ಪುಸ್ತಕಗಳು ಇವತ್ತು ನಾವು ಕಾಣ್ತಾ ಇಲ್ಲ. ಶಾಲೆಗಳಲ್ಲಿ ಅದನ್ನೇ ಹೇಳ್ತೀವಿ. ನಾವು ಮಠದಲ್ಲಿ ಓದಿರ್ತಕ್ಕಂಥವ್ರು, ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ 30 ಜನ ನಾವು ಮುಸ್ಲಿಂ ಹುಡುಗರಿದ್ವಿ. ಫೀಸ್ ಏನಿತ್ತು ಅಂದರೆ 5 ಚೀಲ ಕಾಳು ಕೊಡ್ತಿದ್ವಿ ವರ್ಷಕ್ಕೆ, ಬೆಳೆದಂಥ ಕಾಳು. ಅದು ಕರ್ನಾಟಕದ ಪರಂಪರೆ. ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಈ ದಾಸವಾದ ಪದ್ಧತಿ ಏನಿದೆ, ಅದು ಲಿಂಗಾಯತ ಮಠ ಇರಲಿ, ಧರ್ಮಸ್ಥಳ ಇರಲಿ, ಅಲ್ಲಿ ಸಾಮೂಹಿಕವಾಗಿರಿದೆ ಅಂತೇಳಿ ದಾಸವಾಳ ನಡೀತಾ ಇದೆ. ವೀರೇಂದ್ರ ಹೆಗ್ಗಡೆಯವರು ಜೈನು, ಆರಾಧಿಸ್ತಕ್ಕಂಥ ದೇವರು ಮಂಜುನಾಥ ಸ್ವಾಮಿ. ಅಲ್ಲಿ ಸುಮಾರು ದಿನಕ್ಕೆ 30,000ದಿಂದ 40,000 ಜನ ಊಟ ಮಾಡ್ತಿದ್ದಾರೆ. ಕಾರಣ ಅವರು ಮಾನವ ಧರ್ಮವನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು. ಇದನ್ನು ನಮ್ಮ ಪರಂಪರೆಯನ್ನು ನಾವು ಯಾವತ್ತೂ ಬಿಟ್ಕೊಡಬಾರ್ದು. ದುರ್ದೈವ, ನಮ್ಮಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನನಗೆ ಅದೇ ನೋವಿರ್ತಕ್ಕಂಥದ್ದು. ಯುವಕರಲ್ಲಿ ಈ ಭಾವನೆಯನ್ನು ನಾವು ಬೆಳೆಸ್ಬೇಕು. ಇವತ್ತೇನಾಗಿದೆ, ಸಿಲಿಕಾನ್ ಸಿಟಿ, IT BT ಅಂತೇಳಿ ನಮ್ಮ ಕಲ್ಚರನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ಮರ್ತಿದ್ದೇವೆ. ಇವತ್ತು ಹೆಣ್ಣಿನ ಧರ್ಮ ಏನು, ಗಂಡಿನ ಧರ್ಮ ಏನು, ಇದನ್ನು ನಾವು ಕಾಣ್ತಾ ಇಲ್ಲ. ಹಾಗಾಗಿ ವಿವಾಹ ವಿಚ್ಛೇದನಗಳು ಸಾವಿರಾರು ಆಗ್ಬಿಟ್ರು. ಈಗ ಮದುವೆ ಆದ 2 ವರ್ಷಕ್ಕೆ ಹುಡುಗ ಹುಡುಗಿನ ಬಿಡ್ತಾನೆ, ಹುಡುಗಿ ಹುಡುಗನ ಬಿಡ್ತಿದ್ದಾನೆ. ನಾನು ನನ್ನ ಕಾಲ ಮೇಲೆ ನಿಲ್ತೀನಿ. ಆಮೇಲೆ ಏನು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು, ಅದು ಹೊರಟೋಗ್ತಾ ಇದೆ. ಫ್ಲ್ಯಾಟ್ಗಳ ಸಿಸ್ಟಮ್ ಬಂದುಬಿಡ್ತು. ಗಂಡ ಹೆಂಡತಿ ಒಂದು ನಾಯಿ, ಇಷ್ಟೇ. ಆ ಸಿಸ್ಟಮ್ ಇವತ್ತು ಏನಾಯಿತು ಅಂತ ಹೇಳಿದ್ರೆ, ಅದರಲ್ಲಿ ಇವ್ರು ತಂದೆ ತಾಯಿಯನ್ನು ಇಟ್ಕೋಬೇಕು ಅಂದ್ರೆ ಮಲಗಕ್ಕೆ ಜಾಗ ಇರಲ್ಲ. ಸೊ ಇವತ್ತು ಆ ಭಾವನೆ ಏನು ಬೆಳೀತಾ ಇದೆಯೋ ಅದನ್ನೇ ಹೇಗೆ ನಿಗ್ರಹ ತರಬೇಕು, ಇದನ್ನೇ ನಾವು ಪ್ರಯತ್ನ ಪಡ್ತಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಕೆಲಸ ನಾವು ಮಾಡಿದ್ರು ಕೂಡ ಒಲವಿನಿಂದ ಮಾಡಬೇಕು, ಒಲವಿರುವ ಮನಸ್ಸಿನಲ್ಲಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ,
ಆ ಪೂಜೆಯು ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ, ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ, ಅಪ್ಪಿದರ ಫಲವಿಲ್ಲ ಮೆಲ್ಲಿದರ ರುಚಿಯಿಲ್ಲ ಕೂಡಲ ಸಂಗಮದೇವ. ಎಂಥ ದೊಡ್ಡ ಮಾತದು. ಅದನ್ನು ನೀವು ಮಕ್ಕಳಿಗೆ ಬರೀತಾ ಹೋದರೆ 1000 ಪೇಜ್ ಬರೆದರೂ ಕೂಡ ಈ ವಚನದ ಸಾರಾಂಶವನ್ನು ನೀವು ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಪ್ರೆಸ್ ಇರಲಿಲ್ಲ, ಆ ಕಾಲದಲ್ಲಿ ಟಿ ವಿ ಇರಲಿಲ್ಲ, ಆ ಕಾಲದಲ್ಲಿ ಶಾಲೆ ಇರಲಿಲ್ಲ. ಈಗ ಮಲ್ಲಮಪ್ರಭು ಎಂಥ ವಚನಕಾರ, ಅಕ್ಕ ಮಹಾದೇವಿ ಎಂಥ ವಚನಕಾರ, ಸಮಗಾರ ಹರಳಯ್ಯ ಎಂಥ ವಚನಕಾರ, ಚಪ್ಪಲಿ ಹೊರಿತಿದ್ದಂಥವ್ರು. ಸೊ ಇವು ಆ ವಿದ್ಯೆಯ ದಾನವನ್ನು ನಾವು ಯಾವ ರೀತಿ ನೀಡಬೇಕು, ಯಾವ ವಿದ್ಯೆ ನೀಡಬೇಕು, ಕೊಡಿ. IT ಜ್ಞಾನ ಕೊಡಿ, ಡಾಕ್ಟ್ರ್ ಮಾಡಿ. ಬಟ್ ಆದರೆ ಅವನಿಗೆ ಏನಿರ್ತಂದ್ರೆ ಸಂಸ್ಕಾರ ಕಳಿಸಿ. ಸಂಸ್ಕಾರದಿಂದಲೇ ಸಮಾಜ ಬದುಕ್ತಕ್ಕಂಥದ್ದು. ಸಂಸ್ಕಾರ ಇಲ್ಲದೆ ಸಮಾಜ ನಿಷ್ಪ್ರಯೋಜನ. ಇವತ್ತು ನೀವು ಹೇಳ್ತಾ ಇರೋ ಮಾತುಗಳನ್ನು ನೋಡಿದಾಗ ಇವತ್ತಿನ ಸೋಷಿಯಲ್ ಮೀಡಿಯಾಗಳ ಪಾತ್ರವನ್ನು ನೋಡಿ, ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಒಂದು ಎಕ್ಸ್ಟ್ರೀಮ್ ಈ ಕಡೆ ಇರುತ್ತೆ, ಇಲ್ಲ ಎಕ್ಸ್ಟ್ರೀಮ್ ಈ ಕಡೆ, ಆ ಥರದ ಅಲ್ಗಾರಿದಮಲ್ಲಿ ಸೆಟ್ ಆಗಿ ಬರೋಕ್ಕೆ ಶುರುವಾಗುತ್ತೆ. ಅದು ಮನಸ್ಸಿನ ಮೇಲೆ ಮಾಡ್ತಿರುವಂಥ ಪರಿಣಾಮಗಳು ಈ ಒಂದು ಬಿರುಕಿಗೆ ಎಷ್ಟು ಪರಿಣಾಮಗಳಾಗ್ತಿದಾವೆ, ಯಾಕೆ ನಿಗ್ರಹ ಮಾಡೋಕ್ಕಾಗಲ್ಲ? ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದನ್ನ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ IT ಸೆಲ್ಗಳನ್ನು ಮಾಡಿ ತಮ್ಮ ಸಿದ್ಧಾಂತವನ್ನು ಈ ಯುವಕರ ಮುಖಾಂತರ ಅದಕ್ಕೆ ರೂಮ್ಗಳೇ ಮಾಡ್ಕೊಂಡಿದ್ದಾವೆ. IT ರೂಮ್ಗಳು, IT ಸೆಲ್ ರೂಮ್ಗಳು. ಈಗ ನಾನು ಕೊಟ್ಟೆ, ಈಗ ಇದ್ರ ಮೇಲೆ ಒಂದು ಗಂಟೆಯಲ್ಲಿ ನಿಮಗೆ 2 ರೂಮ್ ಆಕ್ಟಿವ್ ಆಗ್ತವೆ. ಪರ ವಿರೋಧ ಇರ್ತಕ್ಕಂಥವ್ರು, ಅವ್ರು ಹೇಳಿದ ಸರಿ ಅಂತ, ಅವ್ರು ಹೇಳಿದ ತಪ್ಪು ಅಂತ. ಸೊ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ನೋಡ್ತಕ್ಕಂಥವನ ತಲೆ ಕೆಟ್ಟೋದಂಥ ರೇಡಿಯೋ ಸ್ಟೇಷನ್ ಥರ ಆಗಿದೆ. ಇದಂತ ಒಳದು ಅದಂತ ಒಳದು. ಅವನು ಇವತ್ತು ಜಿಜ್ಞಾಸೆಯಾಗಿದ್ದಾನೆ. ಇಂಥದ್ರಲ್ಲಿ ಇವತ್ತು ಸರ್ಕಾರ ಮಾಡಬೇಕಾದಂಥದ್ದು ಈ ಫೇಸ್ಬುಕ್ಕು ಮತ್ತು ಏನು ಸೋಷಿಯಲ್ ಮೀಡಿಯಾ ಇದೆ, ಇದ್ರ ಮೇಲೆ ಒಂದು ನಿಯಂತ್ರಣವನ್ನು, ಯಾವುದು ಸಮಾಜಕ್ಕೆ ಒಡೆಯಕ್ಕೆ, ಮನುಷ್ಯರಲ್ಲಿ ವಿನಯಪ್ರಾಯ ತರ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ, ಕೆಟ್ಟ ಶಬ್ದಗಳು ಈ ಸಿನಿಮಾದಲ್ಲೇ ಬಂದ್ಬಿಟ್ಟಿದೆ. ಈಗ ಬೈಗಳಗಳು ಎಲ್ಲ ಮಕ್ಕಳು ಕಲಿತಕ್ಕಂಥದ್ದು. ಇವತ್ತು ದುರ್ದೈವ TV ಒಂದು ಸಂಸಾರ ಕೂತ್ ನೋಡೋ ಹಾಗಿಲ್ಲ. ಮಕ್ಕಳ ಜೊತೆ ಕುತ್ಕೊಂಡು ಅದನ್ನು ನೋಡಬೇಕು ಅಂತ ಹೇಳಿದ್ರೆ, ನಾವು TV ಬಂದ ತಕ್ಷಣ ಮಕ್ಕಳಿಗೆ ಪಕ್ಕಕ್ಕೆ ಹೋಗೋರಪ್ಪ ನೀವು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಆ TV ಕಲಿಸ್ತಾ ಇಲ್ಲ, ಕೆಡಿಸ್ತಾ ಇದೆ. ಈ ಕೆಲಸವನ್ನು ಸೋಷಿಯಲ್ ಮೀಡಿಯಾ ಇವತ್ತು ಮಾಡ್ಕೊಂಡು ಬಂದಿದೆ. ಎಲ್ಲಿವರೆಗೆ ಸರ್ಕಾರ ಇದ್ರ ಮೇಲೆ ನಿಯಂತ್ರಣ ಹಾಕಲ್ವೋ ಅಲ್ಲಿವರೆಗೆ ಇದು ಹಾಳಾಗತ್ತೆ. ಇವತ್ತು ಅಮೆರಿಕದಲ್ಲಿ ಶಾಂತಿ ಇಲ್ಲ, ಬೆಳೆದಿರುವ ದೇಶ. ಆ ಶಾಂತಿಗಾಗಿ ಡ್ರಗ್ಗಿಗೆ ಹೋಗಿದ್ದಾರೆ ಅವರು. ಅಲ್ಲೂ ಫ್ಯಾಮಿಲಿ ಇಲ್ಲ, ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಂಕಲ್ಲು, ಆಂಟಿ ಇಷ್ಟೇ. ಫಾದರ್ ಮದರ್ ಇಲ್ಲ. ಹುಡುಗ ದೊಡ್ಡವನ ತಕ್ಷಣ ಮನೆಯಿಂದ ಹೊರಗೆ ಬರ್ತಾನೆ. ಅವನು ತಂದೆ ತಾಯಿದ್ರು ಸಾಕಾದ್ರೆ ಪೆನ್ಷನ್ ಮೇಲೆ ಡಿಪೆಂಡ್ ಮಾಡಬೇಕು, ಇಲ್ಲ ಓಲ್ಡ್ ಏಜ್ ಹೋಮಿಗೆ ಹೋಗ್ಬೇಕು. ಆ ಓಲ್ಡ್ ಏಜ್ ಪದ್ಧತಿ, ಹೋಮ್ ಪದ್ಧತಿ ನಮ್ಮ ದೇಶದಲ್ಲಿ ಬಂದುಬಿಡ್ತು. ಭಾರಿ ದೊಡ್ಡ ಮಾರ್ಕ ಅದು. ಯಾವತ್ತು ಮಕ್ಕಳು ತಂದೆ ತಾಯಂದ್ರನ್ನ ತಾವು ಸಾಕಬೇಕು ಹೊರತು, ಇವತ್ತು ನಾನು ನನ್ನ ತಂದೆ ತಾಯಂದ್ರನ್ನ ಓಲ್ಡ್ ಏಜ್ ಹೋಮಿಗೆ ಹಾಕಿದರೆ ನನ್ನ ಮಕ್ಕಳು ನನಗೂ ಓಲ್ಡ್ ಏಜ್ ಹೋಮಿಗೆ ಹಾಕ್ತಾರೆ. ಆ ಭಾವನೆ ನನ್ನಲ್ಲಿ ಬರಬೇಕು. ದುರ್ದೈವ ಇವತ್ತು. ಈಗ ಇನ್ನೊಂದು ನಾವು ನೋಡ್ತೀವಿ, ನೀವು ಹೇಳ್ತಾ ಇರೋ ಹಾಗೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಯಾರು ದುರ್ಬಲರಿದ್ದಾರೆ ಅವರ ಪ್ರಭುತ್ವ ಅಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ನಿಲ್ಲಬೇಕಾಗುತ್ತೆ, ಸಪೋರ್ಟ್ ಮಾಡಬೇಕಾಗತ್ತೆ. ಅದು ಅಲ್ಪಸಂಖ್ಯಾತರಲ್ಲಿ ಅಥವಾ ಯಾರು ದೀನದಲಿತರಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರ ಪರವಾಗಿ ನಿಲ್ಲುವಂಥದ್ದು. ಆದರೆ ಎಲ್ಲ ಬೇರೆ ದೇಶದಲ್ಲೂ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ವಿಚಾರ ಬಂದಾಗ ಒಂದು ದೊಡ್ಡ ಸ್ಪೆಕ್ಟ್ರಮ್ನ BJPಗೆ ಅಥವಾ ಇವ್ರಿಗೆ ಬಿಟ್ಕೊಟ್ಬಿಟ್ವ ಎಲ್ಲ ವಿಪಕ್ಷಗಳು ಅಂತ. ಯಾಕಂದ್ರೆ ನಾವು ಉದಾಹರಣೆ ಕೇಳೋದಾದ್ರೆ, ಇವತ್ತು ಪಾಕಿಸ್ತಾನದಲ್ಲಿ ಅವರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ಶಿಯಾ ಮತ್ತೆ ಸುನ್ನಿ ವರ್ಸಸ್ ಫೈಟ್ ಅಲ್ಲಿ 88 ಜನರನ್ನು ಸಾಯಿಸಿದ್ದಾರೆ. ಚಿಕ್ಕ ಮಗು, ಒಂದು 6 ತಿಂಗಳ ಮಗುದ್ದು ಈ ಹಾಲು ಕುಡಿಯೋಂಥ ನಿಪ್ಪಲ್ ಬಾಟ್ಲಿ ಇರುತ್ತಲ್ಲ, ಅದ್ರ ಮೇಲೆಲ್ಲ ರಕ್ತ ಬಿದ್ದಿದೆ. ನೋಡಿದ್ರೆ ನೀವು ನಿದ್ದೆ ಬರುತ್ತೆ, ಅಷ್ಟು ನೋವಾಗುತ್ತೆ. ಇನ್ನು ನಾವು ಇಲ್ಲಿ ಬಾಂಗ್ಲಾದೇಶಕ್ಕೆ ಬಂದ್ರೆ, ಅಲ್ಲಿ ನಡೀತಾ ಇರುವಂತ ಒಂದು ರಿಜಿಮ್ ಚೇಂಜ್ ಆಯಿತು. ಯೂನಿಸ್ ಖಾನ್ ನೊಬೆಲ್ ಲಿಟ್ರೇಟ್ ಇಂಥ ವ್ಯಕ್ತಿ ಬಂದರೂ ಕೂಡ ಹಿಂದೂಗಳ ಮೇಲೆ ಟಾರ್ಗೆಟ್ ಆಗುವಂಥದ್ದು, ದೇವಸ್ಥಾನಗಳ ಮೇಲೆ ಇವೆಲ್ಲ ಆಗ್ತಾ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿಗಳು ಯಾಕೆ ಕೇಳಿ ಬರ್ತಾ ಇಲ್ಲ ವಿಪಕ್ಷಗಳಿಂದ? ಕೇವಲ ರೈಟ್ ವಿಂಗು ಅಥವಾ ಆ ಒಂದು ಏನು IT ಸೆಲ್ಗಳಿದ್ದಾವೆ ಅಲ್ಲಿ ಮಾತುಗಳು ಬರ್ತಾ ಇದ್ದಾವೆ ಹೊರತು ಅಗೇನದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥದ್ದು ಯಾಕೆ ಹೊರಗಡೆ ಬರ್ತಿಲ್ಲ? ಇದರಲ್ಲಿ ಏನೋ ಒಂದು ಮುಜುಗರ ಅಥವಾ ತಮ್ಮನ್ನು ತಾವು ಮಡಿವಂತಿಗೆ ಸಿಗ್ತಾ ಇದ್ದಾರಾ? ನಾವು ಹೊರದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದರೆ ಇಲ್ಲಿ ಅಲ್ಪಸಂಖ್ಯಾತರ ಓಟನ್ನು ಕಳ್ಕೋಬೇಕು ಅನ್ನುವಂಥ ಚಿಂತೆಯಲ್ಲಿದ್ದಾರ? ಇವತ್ತು ನಾನು ಹೇಳೋದ್ನಲ್ಲ, ಇಚ್ಛಾಶಕ್ತಿ.
ವೋಟಿಂಗ್ ಮೇಲೆ ಡಿಪೆಂಡ್ ಆಗಬೇಕು, ಸಿದ್ಧಾಂತದ ಮೇಲೆ ಡಿಪೆಂಡ್ ಆಗಬೇಕು. ಇದು ಎಲ್ಲ ಪಾರ್ಟಿಗಳು, BJPಗೂ ಅನಿಸುತ್ತೆ, ಕಾಂಗ್ರೆಸ್ಗೂ ಅನಿಸುತ್ತೆ. BJPಯವರು ಜಾತಿವಾದ ಹೇಳಬೇಕಂತ ಇಲ್ಲ, ಆದರೂ ಅವ್ರು ಬೆಳೆಯೋರು, ಅವ್ರಿಗೆ ವಿಶ್ವಾಸ ಇಲ್ಲ. ಇವತ್ತು ಮೋದಿಯವರು ಹಿಂದೂ ಮುಸ್ಲಿಂ ಇದು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ. ಭಾರತ ದೇಶಕ್ಕೆ ಒಬ್ಬ ಬಲಿಷ್ಠ ನಾಯಕ ಬೇಕು, ಅದನ್ನು ಪ್ರೂವ್ ಮಾಡಿದ್ರು. ನಾನು ಬಲಿಷ್ಠ ಇದ್ದೀನಿ. ಅವ್ರು ಏನು ಮಾಡಬೇಕು, ಯಾವಾಗ ಅವ್ರು ಬಂದಾಗ ಎಲ್ಲರನ್ನು ತಗೊಂಡೋಗ್ತಕ್ಕಂಥ ಕೆಲಸಕ್ಕೆ ಅವ್ರು ಮುಂದಾಗಬೇಕು. ಆದರೆ ಅವ್ರಿಗೆ ಅಡ್ವೈಸರ್ ಇಲ್ಲ. ಅವ್ರಿಗೆ ಅಡ್ವೈಸ್ ಮಾಡ್ತಕ್ಕಂಥದ್ದು ನೀವು ಇದೇ ಮಾಡಿದ್ರೆ ಸಕ್ಸಸ್ ಆಗ್ತೀರಿ, ಇಲ್ಲ ರೇಟ್ ಆಫ್ ಫೇಲ್ಯೂರ್ ಆಗುತ್ತೆ. ಇದು ಕಾಂಗ್ರೆಸ್ಸನ್ನು ಕೂಡ ಅಷ್ಟೇ, ಇದು ಯಥಾಸ್ಥಿತಿ. ದುರ್ದೈವ ಏನಾಗಿದೆ, ಸೌಲಭ್ಯ ಕೊಡಬೇಕು, ಹಿಂದುಳಿದವ್ರಿಗೆ ಕೊಡಬೇಕು, ದಲಿತರಿಗೆ ಕೊಡಬೇಕು, ಅಲ್ಪಸಂಖ್ಯಾತರು ಯಾರಿಗೆ ಕೊಡಬೇಕು ಅದನ್ನು ನಾನು ಹೇಳಿದೆ. ಎಲ್ಲಿ ಕ್ರಿಮಿನಲ್ ಇದೆಯೋ, ಈಗ ನಾನು ಮುಸ್ಲಿಮು, ನನ್ನ ಮಕ್ಕಳಿಗೆ ಇವತ್ತಿನ ದಿವಸ ರಿಸರ್ವೇಷನ್ ಬೇಕಾಗಿಲ್ಲ. ಒಬ್ಬ ಬಡವ ಮುಸಲ್ಮಾನ ಇದ್ದಾನೆ, ಎಸ್. ಒಬ್ಬ ಬ್ರಾಹ್ಮಣ, ಅವನಿಗೆ ಯಾವುದೂ ಇಲ್ಲ ಜಾತಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬದುಕೋ ಬ್ರಾಹ್ಮಣರಿದ್ದಾರೆ, ಇನ್ನು ಒಂದು ಹೊತ್ತಿನ ಊಟ ಗತಿ ಇಲ್ಲದವರಿದ್ದಾರೆ. ಅಂಥವ್ರಿಗೆ ನಾವು ನೋಡಬಾರ್ದ? ಇದು ನಾನು ಯಾವತ್ತು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಏನು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಆ ಸರ್ವರ್ ಅಂದಾಗ ಎಲ್ಲರೂ ಬಂದರು. ಸೊ ಅದಕ್ಕೆ ನಾನು ಹೇಳ್ತೇನೆ, ಎಕನಾಮಿಯನ್ನು ಆಧಾರ ಮಾಡಿಕೊಂಡು ನೀವು ಇದನ್ನು ಮಾನದಂಡ ಇಟ್ಟರೆ ನಿಮ್ಮ ದೇಶ ಭಾಗ ಬೆಳೆಯುತ್ತೆ. ಆಮೇಲೆ ದಲಿತರಿಗೆ ರಿಸರ್ವೇಷನ್ ಕೊಟ್ಟಿದ್ದೀವಿ. ಅವ್ನ ಮಿನಿಸ್ಟರ್ ಆದರೆ ಅವ್ನ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರೂ ಮಿನಿಸ್ಟ್ರೇ. ಬೇರೆ ದಲಿತರಿಗೆ ಬೆಳೆಯೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಕೂತು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಎಲ್ಲ ದಲಿತರುಗಳಿಗೆ ನಾವು ಮುಂಚೂಣಿಯಲ್ಲಿ ತರಬೇಕು, ಎಲ್ರಿಗೂ ಕೂಡ ಆ ಸಮಪಾದಲ್ಲಿ ತಗೊಂಡೋಗ್ಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ರಿಸರ್ವೇಷನ್ ಬೇಕು ಬೇಡ ಅಂತ ನಾನು ಹೇಳಲ್ಲ, ಯಾರಿಗೆ ಕೊಡಬೇಕು ಇದನ್ನು ನೀವು ರಾಜಕೀಯ ಪಾರ್ಟಿಗಳು ಎಲ್ಲದನ್ನು ಮರೆತು ಒಂದು ಟೇಬಲ್ ಮೇಲೆ ಕೂತು BJP, ಕಾಂಗ್ರೆಸ್ಸು, SP ಎಲ್ಲ ಪಾರ್ಟಿಗಳು. ಅದಕ್ಕೆ ಜನತಾದಳ ಇದ್ದಾಗ ನಾನೇ ಅಧ್ಯಕ್ಷ. ಇಲ್ಲಿ ನಮ್ಮ ರಿಸರ್ವೇಷನ್ ಪಾಲಿಸಿ ನೀವು ತೆಗೆದು ನೋಡಿ, ಮುಂದುವರೆದ ಜಾತಿಗೂ 10% ರಿಸರ್ವೇಷನ್ ಇಟ್ಟಿದ್ವಿ ನಾವು. ಹಾಗಾಗಿ ಏನಾಯಿತು, ಜನತಾದಳ ಅವತ್ತು ಬಲಿಷ್ಠವಾಗಿ ಬೆಳೀತು. ಆ ಜನತಾದಳ ರಾಷ್ಟ್ರ ಮಟ್ಟದಲ್ಲೇ ಬೆಳೆದಿರ್ತಿದ್ರೆ ಇವತ್ತು ರಾಷ್ಟ್ರಕ್ಕೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಜನತಾದಳ ವೀಕ್ ಆಗಿದ್ದೇ BJP ಬೆಳೆಯೋಕ್ಕೆ ಕಾರಣ ಆಯಿತು. ಅನೇಕ ಜನರು ಬಿಟ್ಟು ಏನೇನಂದರೆ ಕೆಲವರು BJPಗೆ ಸೇರಿದ್ರು, ಕೆಲವರು ಕಾಂಗ್ರೆಸ್ಸಿಗೆ ಸೇರಿದ್ರು. ಹೋಗೋದ್ರಿಂದ ದೇಶ ಏನಾದರೂ ಉದ್ಧಾರ ಆಯ್ತಾ, ನಮ್ಮ GDP ಏನಾದರೂ ಗ್ರೋತ್ ಆಯ್ತಾ? ಇಲ್ಲ. 40 ರೂಪಾಯಿ ಇದ್ದಂಥ ಡಾಲರು ಇವತ್ತು 100 ರೂಪಾಯಿ ಹೋಗಿದೆ, 106 ರೂಪಾಯಿ ಡೀಸೆಲ್ ಆಗಿದೆ. ಇದ್ರ ಪರಿಣಾಮ ಏನಾಗ್ತಾ ಇದೆ, ಇದ್ರ ಪರಿಣಾಮ ಗೊತ್ತಾಗಬಾರ್ದು ಅಂತಲೇ ಹಿಂದೂ ಮುಸ್ಲಿಂ ಅಂತ ಅರ್ಥ ಇರೋದು. ಎಲ್ಲೋ ತಮ್ಮ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಏನು ಇವತ್ತಿನ ದಿವಸ ಹಾಸಿಗೆ ಹೊದಿಸ್ತಾ ಇದ್ದಾರೆ ಇವರು, ಅದನ್ನು ಜಾತಿಗೆ ಬಣ್ಣ ಕೊಟ್ಟರು. ನೋಡಿ ಇವ್ರು ಹೋದರೆ ಹಿಂದೂಗಳು ಬದುಕಂಗಿಲ್ಲ, ನೋಡಿ ಇವ್ರು ಹೋದ್ರೆ ಇದಾಗಂಗಿಲ್ಲ. ಅದಕ್ಕೆ ಇವತ್ತು ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ರಾಮ ಜನ್ಮಭೂಮಿದು ಆಗೋಯ್ತು, ನಾವೆಲ್ಲ ಮಸೀದಿಗಳಲ್ಲಿ ಶಿವಲಿಂಗ ಹುಡ್ಕೊಳ್ತಾ ಹೋದರೆ ಒಳ್ಳೇದಾಗಲ್ಲ, ಜಗಳ ಆಗುತ್ತೆ, ಇದನ್ನು ಇಲ್ಲಿಗೆ ಬಿಡಿ. ಭಾಗವತರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದು. ಸೊ ಅವರಿಗೆ ಈ ದೇಶ ಉಳಿಬೇಕಾದ್ರೆ ಶಾಂತಿ ಬರಬೇಕು. ದೇಶದಲ್ಲಿ ಶಾಂತಿ ಇದ್ರೆ ಏನಾಗುತ್ತೆ, ಪ್ರದೇಶದ ಸಂಪತ್ತು ಇಲ್ಲಿ ಬರುತ್ತೆ. ಇವತ್ತು ಇರಾನ್ ಹಾಳಾಗ್ತಾ ಇದೆ, ಪಾಕಿಸ್ತಾನ ಅಂತೂ ಬಿಡ್ರಿ, ಅದು ಹುಟ್ಟೆ ಅಭಾಷಣಲ್ಲಿ ಹುಟ್ಟೋದು. ಅಲ್ಲಿರ್ತಕ್ಕಂಥ ಜನ ಹಿಂಸೆಯಲ್ಲೇ ದೇಶ ಪಡ್ಕೊಂಡ್ರು, ಹಿಂಸೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದೆ. ಅದನ್ನು ತೆಗಿತಕ್ಕಂಥದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅದನ್ನು ತೆಗಿಯಕ್ಕೆ ಬರ್ತಕ್ಕಂಥವ್ರಿಗೆ ಅಲ್ಲಿ ಕೊಲ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ, ಆ ದೇಶದಿಂದ ಇವತ್ತು ಜನ ವಲಸೆ ಹೋಗ್ತಾ ಇದ್ದಾರೆ. ಡಾಕ್ಟರ್ಸ್ಗಳು, ಇಂಜಿನಿಯರ್ಗಳು ಇವತ್ತು ವಿದೇಶಗಳಲ್ಲಿ ಜಾಸ್ತಿ ಯಾರಾದರೂ ಇದ್ದರೆ ಪಾಕಿಸ್ತಾನದವರೇ. ಇಂಗ್ಲೆಂಡಿಗೆ ಹೋಗಿ ನೀವು ಪಾಕಿಸ್ತಾನದವರು, ಕೆನಡಾಕ್ಕೆ ಹೋಗಿ ನೀವು ಪಾಕಿಸ್ತಾನ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೆಮ್ಮದಿ ಇಲ್ಲ. ಅದೇ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ. ನಮ್ಮ ದೇಶದಲ್ಲಿರ್ತಂಥ ಶ್ರೀಮಂತರೆಲ್ಲ ಓಡೋಗ್ತಾ ಇದ್ದಾರೆ, ಉಳಿತಾ ಇಲ್ಲ. ಡೈಲಿ 100 ಫ್ಯಾಮಿಲಿಗಳು ವಲಸೆ ಹೋಗ್ತಾ ಇದ್ದಾವೆ. ದುಬೈಗೆ ಇವತ್ತು ಹೋಗ್ಬಿಟ್ರೆ ಅಲ್ಲಿ ಲ್ಯಾಂಡ್ ಕಾಸ್ಟ್ ಇವತ್ತು ಜಾಸ್ತಿ ಆಗ್ಬಿಟ್ಟು ಅಲ್ಲೇನಿದೆ ಅಂತ ಹೇಳಿದ್ರೆ ನಮ್ಮ ಸಂಪತ್ತೆಲ್ಲ ಅಲ್ಲಿ ಹೋಗ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿ
ಸಮಾಧಾನ ಇದೆ, ಶಾಂತಿ. ಶಾಂತಿ. ಜಾತಿ ಇಲ್ಲ. ದುಬೈಯಲ್ಲಾಗಲಿ, ಸೌದಿಯಲ್ಲಾಗಲಿ, ಒಮಾನಲ್ಲಾಗಲಿ. ಇವತ್ತು ಒಮಾನಲ್ಲಿ ಹಿಂದೂಗಳಿಗೆ ಸಿಟಿಜನ್ಶಿಪ್ ಕೊಟ್ಟಿದ್ದಾರೆ. ಸುಲ್ತಾನ್ ಕಾಬೂಸ್ ದೊಡ್ಡ ರಾಜ. ನಾನು ಆ ರಾಜರಿಗೆ ಕೇಳಿದೆ ಹೋದಾಗ, ನೀವು ಹಿಂದೂಗಳಿಗೆ ಸಿಟಿಜನ್ಶಿಪ್ ಕೊಟ್ಟಿದ್ರಲ್ಲ ಮುಸ್ಲಿಂ ದೇಶದಲ್ಲಿ ಅಂದಾಗ ಅವ್ರು ನನಗೆ ಒಂದೇ ಮಾತು ಕೇಳಿದ್ರು, ಆರ್ ಯು ಮುಸ್ಲಿಂ? ಹೇಳಿದೆ ಎಸ್. ಡು ಯು ರೀಡ್ ಕುರಾನ್? ಎಸ್. ಕ್ಯಾನ್ ಯು ಶೋ ಮಿ ಎ ಸಿಂಗಲ್ ಪ್ಲೇಸ್ ವೇರ್ ಕುರಾನ್ ಹ್ಯಾಸ್ ಐಡೆಂಟಿಫೈಡ್ ದಿ ಪೀಪಲ್ ಆನ್ ದಿ ಕಾಸ್ಟ್ ಬೇಸಿಸ್? ನೋ, ಆಲ್ ಆರ್ ಒನ್. It is for him to take his religion, it is for me to take religion. But as a king, I am here to give justice to all. ರಾಮ್ಜಿ, ಖೀಮ್ಜಿ, ಭರತ್ಜಿ, ಹಳೆ ಸಾವಿರಾರು ವರ್ಷದ ಹಿಂದಿನ ಶಿವ ದೇವಾಲಯ ಇದೆ, ಹಿಂದೂ ಸ್ಮಶಾನ ಇದೆ ಅಲ್ಲಿ. ಸೊ ಅಲ್ಲೇನಾಗಿದೆ ಜನಕ್ಕೆ, ನಾನು ದುಬೈಯಲ್ಲಿ ನನ್ನ ಮಗಳು 100 ಕಿಲೋ ಬಂಗಾರ ಹಾಕ್ಕೊಂಡು ರಾತ್ರಿ 12 ಗಂಟೆಗೆ ಹೋದ್ರು, ಮನೇಲಿ ನಾನು ಸುಖವಾಗಿ ಮಲಗ್ಬೋದು, ಅವಳು ರೀಚ್ ಆಗ್ತಾಳೆ, ತೊಂದರೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಇದೆ. ಪರಿಸ್ಥಿತಿಯರಿಗೆ ಕಣ್ಣಿಟ್ಟು ನೋಡೋಂಗಿಲ್ಲ, ಕಳತನ ಮಾಡೋಂಗಿಲ್ಲ. ಆಮೇಲೆ ಅಷ್ಟು ಆಕ್ಟಿವ್ ಆಗಿದೆ ಅಲ್ಲಿ. ಆಮೇಲೆ ಕಾರ್ಗಳು, ಪೊಲೀಸ್ ನಿಯಂತ್ರಣ ಮಾಡೋಕ್ಕಿಲ್ಲ, ಸಿಗ್ನಲ್ಗಳು ಅಷ್ಟೇ. ಹಾಗಾಗಿ ಅಂಥ ಟ್ರಾಫಿಕ್, ಅಂಥ ರೋಡು. ಸಣ್ಣ ದೇಶ ಆದರೂ ಕೂಡ ಜಗತ್ತಿಗೆ ಇವತ್ತಿನ ದಿವಸ ಆ ರಾಷ್ಟ್ರಗಳು ಉದಾಹರಣೆ ಕೊಡ್ತಾ ಇದ್ದಾವೆ. ನಮ್ಮ ದೇಶ ದೊಡ್ಡದು, ಅದು ಮಾಡೋಕ್ಕೆ ಬರುತ್ತೆ. ಪ್ರಯತ್ನ ಪಡಿ. 140 ಕೋಟಿ ನಮ್ಮ ಜನಸಂಖ್ಯೆ ಇದೆ. ಇಷ್ಟಿದ್ರೂ ಕೂಡ ಈ ದೇಶದ ರೈತ ಇವತ್ತೆಲ್ಲರಿಗೂ ಅನ್ನ ಕೊಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಅಶಾಂತಿ ಯಾಕೆ ಬರಲಿಲ್ಲ ಅಂದರೆ, ರೂಪಾಯಿಗೆ ಅನ್ನ ಸಿಗ್ತಾ ಇದೆ, ಡಾಲರಿಗೆ ಅನ್ನ. ಎಂದು ಡಾಲರಿಗೆ ಅನ್ನ ಬರುತ್ತೋ ಅಂತ ಅಶಾಂತಿ ಶುರುವಾಗಿದೆ. ಹಾಗಾಗಿ ನಮ್ಮ ಎಕನಾಮಿ ಅಗ್ರಿಕಲ್ಚರ್ ಬೇಸ್ಡ್ ಇರಬೇಕು ಹೊರತು ಸ್ಟಾಕ್ ಎಕ್ಸ್ಚೇಂಜ್ ಬೇಸ್ ಇರಬಾರ್ದು. ಸ್ಟಾಕ್ ಎಕ್ಸ್ಚೇಂಜಿಗೆ ನೋಡಿ ನಾವು ಬಡ್ಜೆಟ್ ಮಾಡಿದರೆ ರೈತ ಹಣ ಹೋಗ್ತಾನೆ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ಚಿದಂಬರಂ ಅವತ್ತು ಹಣಕಾಸಿನ ಮಂತ್ರಿ ಆಗಿದ್ದಾಗ ನಾವು ಸ್ಟಾಕ್ ಎಕ್ಸ್ಚೇಂಜ್ ನೋಡಿ ಎಕನಾಮಿ ಮಾಡ್ತಿರ್ಲಿಲ್ಲ, ರೈತನ ನೋಡಿ ಬಡ್ಜೆಟ್ ಮಾಡ್ತಾ ಇದ್ವಿ. ಹಾಗಾಗಿ ಅವತ್ತು GDP ಬೆಳೀತು, ದೇಶನೂ ಬೆಳೀತು. ನಾನು ಇಲ್ಲಿ ಈ ರೂಮಿಗೆ ಬಂದಾಗ, ನಿಮ್ಮ ಮನೆಗೆ ಬಂದಾಗ ಅಲ್ಲೊಂದು ಫೋಟೋ ನೋಡಿದೆ, ತುಂಬಾ ಒಂದು ನಂಗೆ ಅಟ್ರಾಕ್ಟಿವ್ ಅನ್ಸುತ್ತೆ. ಅಂದ್ರೆ ಅಲ್ಲಿ ನೀವಿದ್ದೀರಾ, ಅಲ್ಲಿ ಮೊರಾರ್ಜಿ ದೇಸಾಯಿ ಅವರಿದ್ದಾರೆ, ದೇವೇಗೌಡರು ಇದ್ದಾರೆ, ಅವ್ರ ಹಿಂದೆ ನೀವಿದ್ದೀರಿ. ಆ ಫೋಟೋಗಳನ್ನು ನೋಡ್ತಾ ಇದ್ರೆ ಇವತ್ತು ಅನ್ಸುತ್ತೆ ನೀವು ದೇವೇಗೌಡರ ಅವತ್ತು ಹಿಂದೆ ಇದ್ರಿ, ಇವತ್ತು ದೇವೇಗೌಡರ ಮುಖಾಮುಖಿಯಾಗಿ ಅವರ ಅಪೋಸಿಟ್ ನಿಂತಿದ್ದೀರಾ ಅಂತ. ಇವತ್ತು ನಾನು ದೇವೇಗೌಡರು ಪರವಾಗಿ ಇದ್ದೀನಿ, ಬಟ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಕರ್ನಾಟಕದ ಪ್ರಧಾನಿ. ತನ್ನ ಮಗನ ಒಂದು ಸೀಟಿಗಾಗಿ ಅಮಿತ್ ಶಾ ಮನೆ ಮುಂದೆ ಹೋಗಿ ನಿಂತರಲ್ಲ, ಅದೇ ನೋವು ತಂದಿದ್ದರಿಗೆ. ಮೋದಿ ಮನೆಯಲ್ಲಿ ನೀವು ಕೂತಿದ್ರಿ, ಆ ಮೋದಿ ನೋಡಕ್ ನಿಮ್ಮನ್ನು ಬರಬೇಕೆ ಹೊರತು ನೀವು ಮೋದಿ ಮನೆಗೆ ಹೋಗ್ತಕ್ಕಂಥದ್ದಲ್ಲ. ಅನುಭವದಲ್ಲೂ ಮೋದಿ ನಿಮ್ಗಿಂತ ಚಿಕ್ಕವರು, ವಯಸ್ಸಿನಲ್ಲೂ ಮೋದಿ ನಿಮ್ಗಿಂತ ಚಿಕ್ಕವರು, ಪ್ರಧಾನಮಂತ್ರಿ ಪಟ್ಟದಲ್ಲೂ ಕೂಡ ಮೋದಿ ನಿಮ್ಗಿಂತ ಚಿಕ್ಕದವ್ರ. ಕಾರಣ ನೀವು ಅವತ್ತು ಮಾಡಿದಂಥ ನಿರ್ಣಯದಲ್ಲಿ ದೇಶ ನಿಮ್ಮಿಂದಿತ್ತು, ಎಲ್ಲ ಜನ ನಿಮ್ಮ ಜೊತೆಗಿದ್ದರು. ಇವತ್ತು ಇಲ್ಲ. ಆದರೆ ನೀವು ಕೇವಲ ಒಂದು ಸೀಟಿಗಾಗಿ, ತಮ್ಮ ಮೊಮ್ಮಗನ ಭವಿಷ್ಯಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಪಾರ್ಲಿಮೆಂಟಿಗೆ ನಿಲ್ಲಿಸ್ಬೇಕು ಅಂತೇಳಿ ನೀವು ಹೋದದ್ದು. 4 ಸೀಟ್ ಕೊಡ್ತಾರೆ BJP-ಯವರು. ಕೊನೆಗೆ ಆದದ್ದೇನು? ಹಾಸನದಲ್ಲಿ ಮೊಮ್ಮಗನಿಗೆ ಕೊಡಿಸಿದ್ರಿ, ಅವ್ನು ಮಾಡಬಾರ್ದು ಕೆಲಸ ಮಾಡಿ ಅವ್ನು ಹೋದ. ನೀವು ನಿಖಿಲಿಗೆ ಮಂಡ್ಯಕ್ಕೆ ಕೇಳಿದ್ರಿ, BJP-ಯವರು ಹೇಳಿದ್ರು ಕೊಡಲ್ಲ, ಕುಮಾರಸ್ವಾಮಿ ಆದರೆ ಕೊಡ್ತೀವಿ, ಇದ್ರೆ ಕೊಡಲ್ಲ. ಎಷ್ಟು ಅವಮಾನ ನಿಮಗೆ. ಒಂದು ಸೀಟ್ ನೀವು ಅವ್ರ ಹತ್ರ ಬೇಡಬೇಕ, ಕೊಡೋ ಜಾಗದಲ್ಲಿದ್ದವ್ರು ನೀವು ಬೇಡೋ ಜಾಗಕ್ಕೆ ಹೋದ್ರಲ್ಲ. ಹಾಗಾಗಿ ನಾವು ಅವ್ರಿಂದ ದೂರ ಆದ್ವಿ. ಇದೇ ಅನ್ಸೋದ. ಆಕ್ಚುಲಿ ನೀವು ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಯಲ್ಲಿ ಇದ್ರು, ಅವ್ರದ್ದೇನು ಹೊಸದಾಗಿರುವಂತದ್ದಲ್ಲ. ಆದ್ರೆ ನೀವು ಅಧ್ಯಕ್ಷರು ಇರ್ತೀರಿ, ಏನಾಯ್ತು ಅವತ್ತು? ಸಡನ್ ಆಗಿ ನಿಮ್ಮನ್ನ ಅಲ್ಲಿಂದ ಪಕ್ಷದಿಂದ ತೆಗೆದಾಕ್ತಾರೆ, ಅವ್ರು ಬಿಜೆಪಿ ಜೊತೆ ಹೋಗ್ತಾರೆ. ಅವತ್ತು ಸರಿಯಾದ ರೀತಿಯಲ್ಲಿ ಮಾತುಕತೆಯಾಗಿ ಎಲ್ಲ ಒಟ್ಟಿಗೆ ನೀವು ಒಂದು ನಿರ್ಧಾರ ತಗೊಂಡಿದ್ರೆ ಪಕ್ಷ ಆಗಿ ಯಾವ ತರ ಇರ್ತಾ ಇತ್ತು? ಏನಾಗಿತ್ತು ಅವತ್ತು ತೆರೆ ಹಿಂದೆ? ಇಷ್ಟೇ ಆಗಿತ್ತು ಅವತ್ತು. ದೇವೇಗೌಡರು ನನ್ನ ಮನೆಗೆ ಬಂದ್ಬಿಟ್ರು. ಕುಮಾರಸ್ವಾಮಿ ಪತ್ರಕರ್ತರು ಹೊರಗಿದ್ದು ವಿಷನ್ ಇವತ್ತು ಇದ್ದಾನೆ, ತೆಗೆದಿದ್ದಾನೆ. ಕೈ ಮುಗಿದು ನಾನು ಕಾಲಿಗೆ ಬೀಳ್ತೀನಪ್ಪ, ನೀನೇ ಅಧ್ಯಕ್ಷ, ನೀನು ಇಲ್ಲದೆ ಇದ್ರು ನಮಗೆಲ್ಲ ಕಷ್ಟ. ನಾನು ಅವ್ರಿಗೆ ಒಂದೇ ಕಂಡೀಷನ್ ಹಾಕ್ತೇನೆ, ಕುಟುಂಬ ರಾಜಕಾರಣ ಮಾಡಬಾರ್ದು, ಕಮಿಟಿ ಮಾಡಿ ಆ ಕಮಿಟಿ ಏನು ತೀರ್ಮಾನ ತಗೊಳ್ತೋ ಅದ್ರ ಮೇಲೆ ನಾವು ಸೀಟ್ ಹಚ್ಚು.
ಒಪ್ಕೊಂಡ್ರು. ಒಪ್ಕೊಂಡ್ರು. 6 ತಿಂಗಳು ಹಾಗೇ ನಡೀತು. ಜಿಲ್ಲೆಗಳಲ್ಲಿ ಆಕ್ಟಿವೇಟ್ ಮಾಡಿದ್ವಿ. ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದವರು, ದಲಿತರು ಪಕ್ಷಕ್ಕೆ ಶುರು ಮಾಡಿದರು. ಎಲೆಕ್ಷನ್ 2 ತಿಂಗಳಿದೆ ಅಂದಾಗ ಇವರು ಕ್ಯಾಂಡಿಡೇಟ್ಗಳನ್ನು, ಟಿಕೆಟ್ಗಳನ್ನು ದುಡ್ಡಿಗೆ ಮಾರಕ್ಕೆ ಶುರು ಮಾಡಿದರು. ಚಿತ್ರದುರ್ಗದಲ್ಲಿ ಪಪ್ಪಿ ಅವನಿಗೆ MLC ಮಾಡ್ತೀವಿ ಅಂದರು. ಕೊನೆಗೆ ಅಲ್ಲಿ ಕೈ ಕೊನೆ ಚಿತ್ರದುರ್ಗದಲ್ಲಿ MLA ಅಲ್ಲೂ ಕೈ ಅವನ ಕಾಂಗ್ರೆಸ್ ಹೋದ. 30,000 ಗುಬ್ಬಿ ಶ್ರೀನಿವಾಸ್ ತೆಗಿಬಾರ್ದು, ಅವರಿಗೆ ತೆಗೆದು ತಪ್ಪು ಅಂತ ನಾನು ಹೇಳಿದೆ. ಅವರಿದ್ದವರು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟರು, ಆ ಅಧಿಕಾರ ನಾವು CM ಇಬ್ರಾಹಿಮಿಗೆ ಕೊಟ್ಟಿಲ್ಲ. ಆ ಒಂದು ಸ್ಟೇಟ್ಮೆಂಟ್ನಿಂದ ಅಲ್ಪಸಂಖ್ಯಾತರಲ್ಲಿ 70% ಸಪೋರ್ಟ್ ಏನು ಜನತಾದಳಕ್ಕೆ ಬಂದಿತ್ತು ಅದು ವಾಪಸ್ ಆಯಿತು. ಅಂದರೆ CM ಇಬ್ರಾಹಿಂ ಅವರು ಹೆಸರಿಗೆ ಮಾತ್ರ ಅಧ್ಯಕ್ಷ ಇದ್ದಾರೆ ಹೊರತು ಅವರಿಗೆ ಅಧಿಕಾರ ಇಲ್ಲ. ಈ ಮೆಸೇಜ್ ಕೊಟ್ಬಿಟ್ರು ಕುಮಾರಸ್ವಾಮಿ. ಎರಡನೇದಾಗಿ ಏನಾಯ್ತು ಅಂತ ಹೇಳಿದ್ರೆ, ಎಲೆಕ್ಷನ್ ಏನೋ ಒಂದು 20 ದಿವಸ ಇದೆ ಅಂದಾಗ ಇವ್ರು ಗೋವಾಕ್ಕೆ ಹೋಗಿ ಅಮಿತ್ ಶಾ ಮುಖಾಂತರ ದುಡ್ಡು ತಗೊಂಡು ಬಂದರು. ಆ ಸುದ್ದಿ ಹರಡಿಬಿಡ್ತು ಹೊರಗಡೆ. ನನಗೆ ಅದು ಯಾವಾಗ ಗೊತ್ತಾಯ್ತು, ನಾನು ಕೂಡಲೇ ಇವ್ರು ಅಮಿತ್ ಶಾಗೆ ಮೀಟ್ ಮಾಡಕ್ಕೆ ಹೋದರು ಎಲೆಕ್ಷನ್ಗಿಂತ ಮುಂಚೆ. ನನಗೆ ಹೇಳಲಿಲ್ಲ. ಡಾಕ್ಟರ್ ಮಂಜುನಾಥ್ ಕೂಡ ಹೇಳಿದ್ರು, ತಪ್ಪು ಮಾಡಿದ್ರು, ಒಬ್ಬ ಪಕ್ಷದ ಅಧ್ಯಕ್ಷರಿಗೆ ನೀವು ಬಿಟ್ಟು ಹೋಗ್ತಕ್ಕಂಥದ್ದಿಲ್ಲ. ನಾನೇ ಅವ್ರ ಜೊತೆಲಿ ಹೋಗಿರ್ತಿದ್ರೆ ಎಸ್, ಅವಾಗ ಮೈತ್ರಿ ಆಗಿರ್ತಿದ್ರು ಕೂಡ ಕಂಡೀಷನ್ ಮೇಲೆ ಆಗ್ತಿತ್ತು. ಏನು ಕಂಡೀಷನ್ನು? ನಿಮ್ಮ ಸಿದ್ಧಾಂತ ನಿಮ್ಮ ಜೊತೆ, ನಮ್ಮ ಸಿದ್ಧಾಂತ ನಮ್ಮ ಜೊತೆ. ನಮ್ಮ ಸಿದ್ಧಾಂತದಲ್ಲಿ ನೀವು ಕೈ ಹಾಕಬಾರ್ದು. ವಾಜಪೇಯಿ ಫಾರ್ಮುಲಾ 39 ಪಕ್ಷಗಳ ಜೊತೆ ತಗೊಂಡೋದ್ರು, ಎಲ್ಲ ವಿಭಿನ್ನ ಸಿದ್ಧಾಂತ. ನಿಮ್ಮ ಇದ್ರಲ್ಲಿ ನಾವು ಕೈ ಹಾಕಲ್ಲ. ಆಮೇಲೆ ನಾವು ಕನಿಷ್ಠ ಪಕ್ಷ ನಮಗೆ 6 ಪಾರ್ಲಿಮೆಂಟ್ ಸೀಟ್ಗಳನ್ನು ನಾವು ಬೆಳೆದಂಥ ಜಾಗದಲ್ಲಿ ನೀಡಬೇಕು. ಅವತ್ತು ನಾನು ಇದ್ದಿದ್ರೆ ಇದನ್ನೇ ಮಾಡ್ತಾ ಇದ್ದೆ. ಅವ್ರಿಗೆ ಗೊತ್ತಾಯ್ತು ಇದಕ್ಕೆ BJP ಅವರು ಒಪ್ಪಲ್ಲ, ಇಬ್ರಾಹಿಂ ಸಾಹೇಬ್ರಿಗೆ ಕರ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ಲ, ನಾವು ಇವರನ್ನು ಬಿಟ್ಟೇ ಹೋಗ್ಬೇಕಾಗತ್ತೆ, ನಮಗೆ ಅಲ್ಪಸಂಖ್ಯಾತರ ಮತ ಬೇಕಾಗೇ ಇಲ್ಲ, ನಮಗೆ ಬೇರೆ ಮತಗಳು ಬರ್ತವೆ ಅನ್ನೋ ದೃಷ್ಟಿ ಇಟ್ಕೊಂಡು ಇವ್ರು ಹೋದರು. ಹೋಗಿ ಏನಾಯಿತು, ಹಾಸನದಲ್ಲಿ ಬಿದ್ದರು. ಮಂಡ್ಯದಲ್ಲಿ ಕಾಂಗ್ರೆಸ್ನವರು ಅವತ್ತೇ ಸೋಮಲತಾ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿದರೆ ಕುಮಾರಸ್ವಾಮಿ ಗೆದ್ದಿರಲಿಲ್ಲ. ಅದರ ರೀಸನ್ ಚನ್ನಪಟ್ಟಣ ಎಲೆಕ್ಷನ್. ನಾನು ಅವತ್ತೇ ಹೇಳಿದೆ, ನಾನಿದ್ದಾಗ ಈ ಕುಮಾರಸ್ವಾಮಿ ಬರೀ 4 ಕೋಟಿ ಖರ್ಚು ಮಾಡಿ 22,000 ಗೆದ್ದರು. ಈಗ ಅವರು ಕೇಂದ್ರದ ಮಂತ್ರಿ, BJPಯನ್ನು ಇಟ್ಕೊಂಡು 150 ಕೋಟಿ ಖರ್ಚು ಮಾಡಿ 30,000ಕ್ಕೆ ಸೋತು. ಬಟ್ ಈಗ JDSನವರು ಆ ಟೈಮಲ್ಲಿ ನಿಮ್ಮ ಮೇಲೇನೂ ಆರೋಪ ಮಾಡಿದ್ರು, ಏನಂದ್ರೆ ರಾಜ್ಯಾಧ್ಯಕ್ಷರಾಗಿದ್ರು, ಅವರ ನೇತೃತ್ವದಲ್ಲಿ ನಮ್ಗೆ ಅತಿ ಕಡಿಮೆ ಸೀಟ್ ಬಂತು ಕರ್ನಾಟಕದಲ್ಲಿ ಅಂತ ಹೇಳಿ. ಅದರ ಹಿಂದೆ ಇರ್ತಕ್ಕಂಥದ್ದು ಈ ಬೆಳವಣಿಗೆಗಳು. ಇದನ್ನೇ ಈ 18 ಸೀಟ್ ಗೆದ್ರಲ್ಲ, 19 ಯಾರು ಒಟ್ಟಿನಲ್ಲಿ ಗೆದ್ದಿದ್ದು? ಪ್ಯೂರ್ಲಿ ಮುಸ್ಲಿಮ್ಸ್ ಒಟ್ಟಿನಲ್ಲಿ. ಅದನ್ನೇ ಹೇಳ್ದಾನೆ. ಇಲ್ಲ, ಇವತ್ತು ಕೂಡ ಈ 17 ಜನ ರಾಜೀನಾಮೆ ಕೊಟ್ಬಿಟ್ಟು ಎಲೆಕ್ಷನ್ ಇರಲಿ, BJP ಜೊತೆಗೆ ಹೋಗಿ ನೀವು 18ರಲ್ಲಿ 1 ಗೆದ್ದು ಬರ್ರಿ, ನಾನು ರಾಜಕೀಯ ಬಿಟ್ಟು ಬಿಡ್ತೀನಿ. ಹಾಗಲ್ಲ. ಇವಾಗ GT ದೇವೇಗೌಡರು ಯಾಕೆ ರೆಬಲ್ ಆದರು? ಅವರಿಗೆ ಕಾರ್ಯಾಧ್ಯಕ್ಷ ಮಾಡಿದ್ದೆ ನನ್ನ ಹತ್ರನೇ. ದೇವೇಗೌಡರ ನಂತರ ಒಕ್ಕಲಿಗ ಸಮಾಜದಲ್ಲಿ ಅತಿ ಹೆಚ್ಚು ಜನಾನುರಾಗಿರ್ತಕ್ಕಂಥವ್ರು ಸಮಾಜ GT ದೇವೇಗೌಡರು. ಅವರಿಗೂ ಇದೇ ಮಾಡಿದ್ರು. ಇವರು ಅತಿ ದೊಡ್ಡ ಅಂತರದಿಂದ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದ್ರು. ಭಾರಿ ದೊಡ್ಡ 30,000 ಅಂತರದಲ್ಲಿ ಸೋಲಿಸಿದ್ರು. ಅಂಥ ಮನುಷ್ಯನಿಗೆ ನೀವು ಯುದ್ಧ ಲೆಕ್ಕಕ್ಕಿಲ್ದೆಯಾ? ಇದು ಯಾರೋ ಸಾರಾ ಮಹೇಶ್ ಗಿರಾ ಮಹೇಶ್, ನೀವು ಸಾರಾ ಮಹೇಶ್ ಅಲ್ಲಿ GT ದೇವೇಗೌಡರಲ್ಲಿ ಸಾರಾ ಮಹೇಶ್ ಗೊತ್ತು ನನಗೆ. ಒಬ್ಬ ಸಾಮಾನ್ಯವಾದ ಕುರುಬನದಲ್ಲಿ ಸೋತರು. ಸಿದ್ದರಾಮಯ್ಯ ಸೋತಂತ GT ದೇವೇಗೌಡ ಇಲ್ಲಿ, ಒಬ್ಬ ಸಾಮಾನ್ಯವಾದಂಥ ಕುರುಬನದಲ್ಲಿ ಸೋತಂಥ ಸಾರಾ ಮಹೇಶ್ ಇಲ್ಲಿ, ಇಬ್ಬರಿಗೂ ಸಮಸ್ಯೆ ಮಾಡೋಕ್ಕಾಗಲ್ಲ. ಸಾರಾ ಮಹೇಶ್ ಅವ್ರ ಜಾಗದಲ್ಲಿ ಅವರಿದ್ದಾರೆ, GT ದೇವೇಗೌಡರು ಅವ್ರ ಜಾಗದಲ್ಲಿ ಅವರಿದ್ದಾರೆ. ಇದನ್ನು ನೀವು ಅವ್ರ ಕೈಯಲ್ಲಿ ಅವ್ರಿಗೆ ಟೀಕೆ ಮಾಡಿಸೋದು, ಈ ಕೆಲಸ ಇದೆಯಲ್ಲ, ಇದರಿಂದ ಕುಮಾರಸ್ವಾಮಿ JDS ಅಂತ ಮುಗಿದ್ಬಿಡಿ, ಕುಮಾರಸ್ವಾಮಿ ಅವ್ರ ವರ್ಚಸ್ಸು ದಿನ ದಿನ ಕಡಿಮೆ ಆಗ್ತಾ ಇದೆ. ಹಾಗಾಗಿ
ಎಲೆಕ್ಷನ್ ಆಗಿ ಇಷ್ಟು ದಿವಸ ಆದರೂ ಕೂಡ ದೇವೇಗೌಡರಾಗಲಿ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿಲ್ಲ. ಪಾಪ ನಿಖಿಲ್ ಕೈಯಲ್ಲಿ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನಿಖಿಲ್ ಈಗ ನಿಲ್ಲಿಸಿದ್ದೇ ತಪ್ಪು. ಯೋಗೀಶ್ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅವ್ರು ಸಪೋರ್ಟ್ ತಗೊಂಡು ಡಾಕ್ಟರ್ ಮಂಜುನಾಥ್ ಅಲ್ಲಿ MP ಆಗಿ ಎಲೆಕ್ಟ್ ಆಗಿ ಎಷ್ಟು ಓಟ್ ಲೀಡ್ ಬಂದಿತ್ತು, ಆ ಓಟ್ ಈಗ ಯಾಕೆ ಬರಲಿಲ್ಲ? ನಿಮ್ಮ ಈ ಪ್ರಶ್ನೆಗೆ ಉತ್ತರ ಅಂತ ನಾವು ನೋಡೋದಾದ್ರೆ ಇವತ್ತಿನ ಬಿಜೆಪಿ ಪರಿಸ್ಥಿತಿಯನ್ನು ನೋಡೋದಾದ್ರೆ ಒಂದು ಕಡೆ ಬಿಜೆಪಿ ಅವರೇ ಆರೋಪ ಮಾಡ್ತಿರೋದು, ಒಂದ್ ಕಡೆ ಯತ್ನಾಳ್ ಇದ್ದಾರೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಮತ್ತೆ ಅವ್ರ ಮಗ ವಿಜೇಂದ್ರ ಇರುವಂತದ್ದು. ಅವರು ಇಬ್ಬರ ಒಂದು ತಮ್ಮ ಅಧಿಕಾರ ಏನಿದೆ, ಈ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ತಮ್ಮ ಹಿಡಿತವನ್ನ ಬಿಗಿ ಮಾಡ್ಕೊಳ್ಳೋದ್ರಲ್ಲಿ ಅವರ ಮಗನಿಗೆ ಯಾರು ಅಪೋಸಿಟ್ ಆಗ್ತಾರೆ ಅಂತ ಕ್ಯಾಂಡಿಡೇಟ್ಗಳಿಗೆ ಇರಕ್ ಬಿಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಯತ್ನಾಳ್ ಮಾಡ್ತಿರುವಂತದ್ದು ಇದೇ ಇರ್ಬೋದು. ಈಗ ಯತ್ನಾಳು ಕೂಡ ಬಿಜೆಪಿ ಕಟ್ಕೊಂಡು ಬಂದಂಥವ್ರು ಯಡಿಯೂರಪ್ಪನವ್ರೆ. ಯಡಿಯೂರಪ್ಪ ಇಲ್ಲದೆ ಬಿಜೆಪಿ ಇಲ್ಲ. ಇದನ್ನು ಅವರು ಸಿದ್ಧ ಮಾಡಿ ತೋರಿಸ್ಬಿಟ್ರು. ಇವತ್ತು ವಿಜೇಂದ್ರ ಅವ್ರ ಪಕ್ಷದ ಅಧ್ಯಕ್ಷರು. ಅದಕ್ಕೆ ಒಪ್ಪಿಗೆ ನಿಮ್ಗೆ ಇಲ್ಲದೆ ಇದ್ರೆ ನೀವು ಆ ಪಾರ್ಟಿಯಲ್ಲಿರೋ ಅಧಿಕಾರ ನಿಮ್ಗಿಲ್ಲ. ಅಷ್ಟು ಧೈರ್ಯ ಇದ್ರೆ ಯತ್ನಾಳಿಗೆ ಹೊರಗೆ ಬಂದು ಪಾರ್ಟಿ ಕಟ್ಟು. ಅವರ ಅಧ್ಯಕ್ಷರು ಇಲ್ಲ, ಶಿಸ್ತಿನ ಪಾರ್ಟಿ ಬಿಜೆಪಿ ಎಲ್ಲಿದೆ ಶಿಸ್ತು? ಅವರೇ ಬೈಕೊಂಡು ತಿರುಗ್ತಾ ಇದ್ದಾರೆ, ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅಂತ. ನಿಮಗೆ ಅದು ಹಿಡಿಸ್ಲಿಲ್ಲ, ಹೊರಗೆ ಬರ್ರಿ, ಚಾಲೆಂಜ್ ಮಾಡಿ. ಯಡಿಯೂರಪ್ಪ ಚಾಲೆಂಜ್ ಮಾಡಿ ಬಿಜೆಪಿ ಸೋಲು ತೋರಿಸಿದ್ರು. ಆ ಚಾಲೆಂಜ್ ನೀವು ಮಾಡ್ರಿ. ಆ ಶಕ್ತಿ ನಿಮ್ಗಿದೆಯಾ? ಎದುರು ಬಿದ್ರು 4 ಜನ ನಿಮ್ ಜೊತೆ ಇಲ್ಲ. ಅವ್ರು ಇರೋರು ಯಾರು? 4 ವಿಧವೆ, ಪ್ರತಾಪ್ ಸಿಂಹ ವಿಧವೆ, ಅವ್ರ ರಮೇಶ್ ಜಾರಕಿಹೊಳಿ ವಿಧವೆ, ಅವ್ರು ಸೋತಂತ ಬಂಗಾರಪ್ಪರ ಮಗ ಅವನು ವಿಧವೆ. ಇವ್ರನ್ನ ಕಟ್ಕೊಂಡು ನೀವು ವಕ್ಫು ಅಂತೇಳಿ ಹೊರಟಿರಿ. ಇದು ಜನ ನಿಮಗೆ ಮಣೆ ಹಾಕಲ್ಲ. ಬಿಜೆಪಿಯವರ ಬೈಕ್ ಕಳ್ಸಾರೋದಿ ಬೀದರ್ನಲ್ಲಿ, ಯಾಕೆ ಬಂದ್ರೆ ಹೋಗ್ರಿ ನೀವು ಇಲ್ಲಿಂದ ಅಂತ. ಸೊ ಇದನ್ನ ಸಮಾಜಗಳನ್ನ ಹೊಡಿತಕ್ಕಂಥ ಕೆಲಸಕ್ಕಾಗಲ್ಲ. ಯತ್ನಾಳ ಯಾತ್ರೆ ಮಾಡ್ಬೋದಾಗಿತ್ತು. ಇಲ್ಲ ಬಿಜೆಪಿ ನಾನೇ ಸಾಚ, ಜನಗೊಬ್ಬರ ನನಗೆ ಬೇಕು, ಇದು ಯಾತ್ರೆ ಮಾಡಿದ್ವಿ. ಜನ ಚಿಂತೆ ಮಾಡೋರು. ಈ ಹೈಕಮಾಂಡ್ ಅವರಿಗೆ ಯಾರು ಜಾಸ್ತಿ ಸಾಬ್ರಿಗೆ ಬೈತಾರೋ ಅವರೇ ಲೀಡ್ರು ಅಂತ ಹೈಕಮಾಂಡ್ ಅಂಗೀಕರಿಸುತ್ತೆ ಅಂತ ನೀವೇನು ಯತ್ನಾಳ ಹೊರಟಿರೋ. ಎಲ್ಲಿ ಯಡಿಯೂರಪ್ಪ ರಾಘವೇಂದ್ರನ್ ಏನಾದರೂ ತೆಗೆದರೆ ಇಡೀ ಲಿಂಗಾಯತ ಸಮಾಜ ಹೊರಗೆ ಬರುತ್ತೆ. ಬಿಜೆಪಿ ಮತ್ತೆ ಅದೇ ಹಳೆ ಸ್ಥಿತಿಗೆ ಹೋಗ್ತದೆ. ಅದ್ ನೋಡಿ ಜಗದೀಶ್ ಶೆಟ್ಟರೆ ಹೋದವ್ರು ವಾಪಸ್ ಬಂದ್ಬಿಟ್ರು. ನಾನು ಬೇರೆ ಕಡೆ ಹೋದ್ರೆ ಬದುಕಲ್ಲ, ನನ್ನ ಗೂಡಿದೆಯಾ, ಇದೇ ಗೂಡಿನಲ್ಲಿ ನಾನು ಇರ್ಬೇಕಾಗತ್ತೆ, ಹೊರಗೆ ಹೋದ್ರೆ ನಾನು ಉದ್ಧಾರ ಆಗಲ್ಲ. ಅಸೆಂಬ್ಲಿ ಗೆಲ್ಲಕ್ಕಾಗಿಲ್ಲ ಅವರಿಗೆ. ಮತ್ತವ್ರು ಬಿಜೆಪಿ ಬಂದು ಯಡಿಯೂರಪ್ಪನ ಜೊತೆಗೆ ಸೇರಿದಾಗ ಜಗದೀಶ್ ಶೆಟ್ಟರು MP ಆದರು. ಸೊ ಯಡಿಯೂರಪ್ಪನವರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನ ಲಿಂಗಾಯತ ಸಮಾಜದಲ್ಲಿ ಬೆಳೆಸ್ಕೊಂಡಿದ್ದಾರೆ. ಸ್ವಾಮಿಗಳು ಮತ್ತೊಂದು ಮಗದೊಂದು ಅದೇನು ಮಠಕ್ಕೆ ದುಡ್ಡು ಕೊಟ್ಟರು, ಏನು ಮಾಡಿದ್ರು, ಏನೋ ಲಿಂಗಾಯತ ಸಮಾಜಕ್ಕೆ ಉಪಕಾರ ಆಯಿತು ಅಪಕಾರ ಆಯಿತು, ಅದು ಬೇರೆ ಪ್ರಶ್ನೆ. ಅದು ನಿಜಲಿಂಗಪ್ಪನವ್ರು ಹೇಳಿದ್ರು ಪಾಟ್ಲಿದ್ದಾಗ ವೀರಶೈವ ಲಿಂಗಾಯತ ಸಮಾಜಕ್ಕೆ ಏನೊಂದು ಶಕ್ತಿ ಗೌರವ ಇತ್ತು, ಅದು ಯಡಿಯೂರಪ್ಪನ ಕಾಲದಲ್ಲಿ ಕಡಿಮೆ ಆಯಿತು. ನಿಜಲಿಂಗಪ್ಪನವರು ತಿರುಗಾಡಕ್ಕೆ ಒಂದು ಕಾರ್ ಇರಲಿಲ್ಲ. ವೀರೇಂದ್ರ ಪಾಟೀಲ್ ಸಾಹೇಬಕಾರ್ 80 ಲಕ್ಷ ರೂಪಾಯಿ ಸಾಲ ಇತ್ತು. ಇವ್ರ ನಾಯಕರು, ಇವ್ರು ಆ ಸಮಾಜವನ್ನು ಕಟ್ಟಿದಂಥವ್ರು. ಈಗ ನೀವು ಹೇಳ್ತಿದ್ರಿ ವೀರಶೈವ ನಾಯಕರಾಗಿ ಅಷ್ಟೊಂದು ಗಟ್ಟಿಯಾಗಿದ್ರು ಅಂತೇಳಿ. ಅದು ಇವತ್ತೇನಾಗ್ತಾ ಇದೆ ಸಾಮಾನ್ಯ ನಿಮ್ಮ ಅನುಭವದಲ್ಲೂ ನೋಡೋದಾದ್ರೆ ಕಾವಿ ಏನನ್ನ ಸೂಚಿಸುತ್ತೆ? ಅದು ಯಾವಾಗ ಜಾತಿ ಆಯಿತು? ನಿಜಕ್ಕೂ ಕಾವಿ ಶೂನ್ಯ ಸಿಂಹಾಸನ ಮಠದ ಒಂದು ಅಸ್ತ್ರ. ಅದು ಬಸವಣ್ಣನವರ ಕಾಲದಲ್ಲಿ ವಿರಕ್ತ ಮಠವನ್ನು ಕಟ್ಟಿ ವಿಜ್ಜಳನ ಕೊಂದಾಗ ಅವನ ಮಗನಿಗೆ ಕುಂದಿರಿಸಿ ಈ ಎಲ್ಲ ಜಂಗಮರನ್ನು ಕೊಲಕ್ಷಣೆ ಮಾಡಿದರು. ಕಾಡುಗಳಿಗೆ ಓಡೋಗಿ ಅಲ್ಲಿ ಮಠ ಕಟ್ಟಿ ಅಲ್ಲಿಂದ ಮತ್ತೆ ಪುನಃ ದಾಸೋಹ, ಅನ್ನದ ದಾಸೋಹ, ವಿದ್ಯೆ ದಾಸೋಹ. ದಾಸೋಹದ ಪದ್ಧತಿ ಶುರುವಾಗಿತ್ತು ಫಸ್ಟ್ ಬೆಳಗಾವಿನಿಂದ, ಬಾಂಬೆ ಕರ್ನಾಟಕದಿಂದ. ಅದು ಬರ್ತಾ ಬರ್ತಾ ಏನಾಯ್ತು ಅಂತ ಹೇಳಿದ್ರೆ ಜನರ ಭಾವನೆ ಭಕ್ತಿ ಅದರಲ್ಲಿ ಬರೋಕ್ಕೆ ಶುರುವಾಯಿತು. ಇವತ್ತು ಆ ಕಾವಿಗೆ ಭಕ್ತಿ ಇದೆ.
ಆದರೆ ಕಾವಿ ಹಾಕೊಂಡು ತಪ್ಪು ಮಾತಾಡಕ್ಕೆ ಹೋದಾಗ ಜನ ಅದನ್ನು ಎದುರಿಸಲ್ಲ. ಆ ಕಾವಿ ಭಕ್ತಿ ಇನ್ನೂ ಹೋಗಿಲ್ಲ ಇದೆ. ಅದನ್ನು ಹಾಕೊಂಡು ತಪ್ಪು ಮಾಡಿದಾಗ ಜನ ಅದನ್ನು ಎದುರಿಸ್ತಾರೆ. ಹಾಗಾಗಿ ಏನಾಗಿದೆ, ಅಂಥವ್ರ ಸಂಖ್ಯೆ ಇವತ್ತು ಇದೆ. ಅವರು ಮೈನಾರಿಟಿಯಲ್ಲಿದ್ದಾರೆ. ನೆನ್ನೆ ಸೇರಿದ್ರು ಮೊನ್ನೆ. ಯಾರು ಅದರಲ್ಲಿ ದೊಡ್ಡ ಸ್ವಾಮಿಗಳಿದ್ರು ಅಂಥವ್ರು ಯಾರೂ ಇಲ್ಲ. ಸಣ್ಣ ಪುಟ್ಟ ಸ್ವಾಮಿಗಳು ಕಾವಿನೂ ಹಾಕ್ಕೊಂಡಿದ್ದಾರೆ. ಅವರೊಬ್ಬರು ಇದ್ದವರು ಮುಸಲ್ಮಾನರು ಹೋಟೆಲ್ನೇ ತೆಗೆದಾಕಿ ಭಾಷಣ ಮಾಡಿದರು. ಆ ಬಟ್ಟೆ ಹಾಕ್ಕೊಂಡು ಆ ಮಾತಾಡ್ತಕ್ಕಂಥದ್ದು ಸರಿ. ಕಾವಿ ಕೆಲಸ ಕೂಡಿಸ್ತಕ್ಕಂಥದ್ದು, ಕಾವಿ ಕೆಲಸ ಬೇರ್ಪಡಿಸ್ತಕ್ಕಂಥದ್ದು, ಕಾವಿ ಕೆಲಸ ಹಸ್ತ ಹೊಟ್ಟೆ ಅನ್ನ ಕೊಡ್ತಕ್ಕಂಥದ್ದು, ಕಾವಿ ಕೆಲಸ ನಿರೀಕ್ಷಣೆಗೆ ಅಕ್ಷರ ಕೊಡ್ತಕ್ಕಂಥದ್ದು. ಆ ಪರಂಪರೆಯನ್ನು ಕಾವಿ ಮಾಡ್ಕೊಂಡು ಬಂದಿದೆ. ಸಿದ್ಧಗಂಗೆ ಮಹಾಸ್ವಾಮಿಗಳು 100 ವರ್ಷ ಪೀಠಾಧಿಪತಿಗಳಾಗಿದ್ದರು. ಗಿನ್ನಿಸ್ ಬುಕ್ ರೆಕಾರ್ಡ್. ಲಕ್ಷೋಪಲಕ್ಷ ಜನ ಸಂಖ್ಯೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಓದಿ ಇಂಜಿನಿಯರ್ಗಳಾದರು, ಡಾಕ್ಟರ್ಗಳಾದರು. ಅವರು ಸತ್ತ ಮೇಲೂ ಕೂಡ ಸ್ವಾಮಿಗಳು ಬದುಕಿದ್ರು. ಅದು ಅವರ ಯೋಗಶಕ್ತಿ, ಅದು ಸೇವಾಶಕ್ತಿ. ಒಂದು ತಪಸ್ಸಿನ ಶಕ್ತಿಯಿಂದ ನಿಮಗೆ ಶಕ್ತಿ ಬರುತ್ತೆ, ಇನ್ನೊಂದು ವಿದ್ಯಾದಾನದಿಂದ, ಅನ್ನದ ದಾನದಿಂದ ಒಂದು ಶಕ್ತಿ ಬರುತ್ತೆ. ಸಿದ್ಧಗಂಗಾ ಸ್ವಾಮಿಗಳಿಗೆ ಈ ಮೂಲ ಇತ್ತು. ಯೋಗದಿಂದ ಬಂದಂಥ ಶಕ್ತಿನೂ ಇತ್ತು, ವಿದ್ಯಾದಾಸೋಹದಿಂದ ಬಂದಂಥ ಶಕ್ತಿನೂ ಇತ್ತು, ಅನ್ನದ ದಾಸೋಹದಿಂದ ಬಂದಂಥ ಶಕ್ತಿನೂ ಇತ್ತು. ಅದನ್ನು ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಕಡೆ ಇದಾಯ್ತು. ಆಮೇಲೆ ನೀವು ಹೇಳಿದ್ರಲ್ಲ, ಈಗ ನಿಮ್ಮ ಸಿದ್ಧಾಂತ ನಿಮಗೆ, ನಮ್ಮ ಸಿದ್ಧಾಂತ ನಮಗೆ ಅಂತೇಳಿ, ಆ ಫಾರ್ಮುಲಾನ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಬಳಕೆ ಮಾಡ್ಕೊಳ್ತಾ ಅನ್ಸುತ್ತಲ್ಲ. ಯಾಕಂದ್ರೆ ಅಜಿತ್ ಪವಾರ್ ಅವರು ತಮ್ಮ ಇದನ್ನ ಬಿಡಲಿಲ್ಲ, ನಾವು ಈ ಬಟೆಗೆ ಕಟೆಗೆ ಇದೆಲ್ಲ ಇಲ್ಲ, ಅದಕ್ಕೆ ನಾನು ಒಪ್ಪೋದಿಲ್ಲ ಅಂದ್ರು. ನವಾಬ್ ಮಲಿಕ್ ಮಗಳಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟರು. ತಮ್ಮ ಎಲೆಕ್ಷನ್ ತಾವು ಮಾಡಿದ್ರು, ಅಲ್ಲಿ ಉತ್ತಮವಾದ ಸ್ಥಾನಗಳನ್ನು ಕಳಿಸಿದ್ರು. ಅಂತ ಒಂದು ಈ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು, ಅದು ನಿಮ್ಮ ಒಂದು ಫಾರ್ಮುಲಾ ಆಗಿದೆ ಕರ್ನಾಟಕಕ್ಕೆ, JDS. ಎಸ್, ಅದನ್ನು ಮಾಡ್ತಾ ಇದ್ದೆ ನಾನು. ಬಟ್ ಇವ್ರು ಆತರ ಪಟ್ರು, ಓಡೋಗ್ಬಿಟ್ರು, ಸಿಗತ್ತಾ ಇಲ್ಲ. ಈಗ ಅದೇ ಪ್ರಶ್ನೆ ನಾನು ಅದ್ರ ಮುಂದುವರೆದು ಕೇಳೋದಾದ್ರೆ, ಕರ್ನಾಟಕದ ಏಕನಾಥ್ ಶಿಂಧೆ ಆಗ್ತಾರ CM ಇಬ್ರಾಹಿಂ ಅವರು ಅಂತೇಳಿ? ಯಾಕಂದ್ರೆ ಶಿವಸೇನೆ ಮತ್ತು ಇವತ್ತಿನ JDS ಪರಿಸ್ಥಿತಿಯನ್ನು ನೋಡ್ತಾ ಇದ್ರು. ಶಿವಸೇನೆಯಿಂದ ದೊಡ್ಡ ಮಟ್ಟದಲ್ಲಿ ಶಾಸಕರು ಹೊರಗಡೆ ಬಂದ್ರು, ಅದು ನಮ್ಮದೇ ಪಕ್ಷ ಅಂದ್ರು, ಸಿಂಬಾಲ್ ಅನ್ನ ಕೂಡ ಪಡೆದುಕೊಂಡ್ರು, ಅದೇ ಸಿಂಬಾಲ್ ಅಲ್ಲಿ ಎಲೆಕ್ಷನ್ ನಿಂತರು, ನಾವೇ ಒರಿಜಿನಲ್ ಶಿವಸೇನೆ ಆಯ್ತು. ಅದು ಉದ್ಧವ್ ಠಾಕ್ರೆ ಶಿವಸೇನೆಯಾಗಿ ಇನ್ನೊಂದು ಉಳ್ಕೊಂಡಿರುವಂಥದ್ದು. ಕರ್ನಾಟಕದಲ್ಲಿ ಆ ರೀತಿಯಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಈಗಾಗಲೇ ನಾನು 2 ಸಭೆ ಮಾಡಿದ್ದೀನಿ. ರೈತ ಸಂಘದವರು, ಕನ್ನಡ ಸಾಹಿತಿಗಳು, ಕನ್ನಡ ಪರ ಹೋರಾಟ ಮಾಡ್ತಕ್ಕಂಥವ್ರು, ದಲಿತ ಸಂಘದವರು. 2 ಸಭೆ ಆಗಿದೆ. 2ನೇ ತಾರೀಕಿಗೆ ಮತ್ತೊಮ್ಮೆ ಡಿಸೆಂಬರ್ 2ಕ್ಕೆ ನಾವು ಸೇರ್ತಾ ಇದ್ದೀವಿ. ಇದರಲ್ಲಿ GT ದೇವೇಗೌಡರ ಜೊತೆಲಿ ಹೋಗಿ ಕೂಡ ಮಾತಾಡ್ಕೊಂಡು ಬಂದಿದ್ದೀವಿ. ನನಗೆ ಏಕನಾಥ್ ಶಿಂಧೆ ಆಗೋಕ್ಕಿಂತ ಕರ್ನಾಟಕದ ಗತವೈಭವವನ್ನು ನಾವು ಮರುಪಡಿಬೇಕು. ಇವತ್ತಿನ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಕೆಲಸಗಳನ್ನು ನಿಂತು ಬಿಡಿದಾವೆ. ಕೇಂದ್ರದಿಂದ ಬರಬೇಕಾದಂಥದ್ದು 4 ಲಕ್ಷ ಕೋಟಿ ಇಲ್ಲಿಂದ ಕೇಂದ್ರ ತಗೊಂಡು ನಮಗೆ ಬರೀ 50,000 ಕೋಟಿ ಕೊಡ್ತಾ ಇದ್ದೀವಿ. ನಾವೆಲ್ಲ ಹಣಕಾಸಿನ ಆಯೋಗ. ಹಣಕಾಸಿನ ಆಯೋಗ ಮಾಡೋರು ಯಾರು? ಕೇಂದ್ರಕ್ಕೆ ಪ್ರಶ್ನೆ ಯಾರು ಮಾಡಬೇಕಾಗಿತ್ತು? ಇಲ್ಲಿ 6 ಸ್ವತಂತ್ರ ಸಂಸದರು, ಅವ್ರು ಬಾಯಿ ಬಿಡ್ತಾ ಇಲ್ಲ. ಇವತ್ತು ನಾವು ಅದನ್ನು ಮಾದಾಯಿ ಯೋಜನೆ ಮೂಲೆಗೆ ಬಿದ್ದಿದೆ, ಕೃಷ್ಣಾ ಮೇಲ್ಕಂಡು ಯೋಜನೆ ಮೂಲೆಗೆ ಬಿದ್ದಿದೆ, ಭದ್ರಾ ಮೇಲ್ಕಂಡು ಯೋಜನೆ ಮೂಲೆಗೆ ಬಿದ್ದಿದೆ. ಇವತ್ತು ನಮ್ಮ ರಸ್ತೆಗಳು, ಕಮ್ಯುನಿಕೇಷನ್, IITಗಳಿಲ್ಲ, ಮೂಲೆಗೆ ಬಿದ್ದಿದೆ. ಇದನ್ನು ನಾವು ಪಡೀತಕ್ಕಂಥದ್ದಕ್ಕೆ ಒಂದು ಹೋರಾಟ ಮಾಡಬೇಕು. ಇದೇ ಧೋರಣೆ ಏನಾದರೂ ಕೇಂದ್ರ ಮುಂದುವರಿಸ್ಕೊಂಡು ಹೋದರೆ ದಕ್ಷಿಣ ಉತ್ತರ ಅನ್ನಕ್ಕಂಥ 2 ರಾಜ್ಯಗಳು ಸೃಷ್ಟಿಯಾಗೋ ಭಯ ಇದೆ ನನಗಿರೋ ನೋವಲ್ಲಿ. ಎಲ್ಲಿ ಭಾರತ ಒಡೆದೋಗುತ್ತೆ? ಭಾರತದ ಏಕತೆಯಲ್ಲೇ ನಾವು ಕಾಣ್ತಕ್ಕಂಥದ್ದು. ಅದನ್ನೇ ರಾಷ್ಟ್ರಕವಿ ಪುಟ್ಟಪ್ಪನವರು ಹೇಳಿದ್ರು, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಇವತ್ತು ಆ ಕನ್ನಡ ತಾಯಿಗೆ ನಾವು ಮರೆತು ಅಜ್ಜಿಗೆ ಹಿಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು?
ಇದನ್ನೇ ನಾನು ಬಿ ಜೆ ಪಿಗೆ ಹೇಳೋದು. ಭಾರತ ಮಾತೆ ಎಸ್, ಅದು ನಿಮ್ಮ ಕನ್ನಡ ನಾಡಿನ ಪುತ್ರಿಯ ಮಾತೆ, ಅದು ನಿಮ್ಮ ಅಜ್ಜಿ, ಇದು ನಿಮ್ಮ ತಾಯಿ. ತಾಯಿಗೆ ಫಸ್ಟ್ ನೋಡ್ರಿ. ತಾಯಿಗೆ ಬಿಟ್ಬಿಟ್ಟು ಅಜ್ಜಿಗೆ ಹಿಡ್ಕೊಂಡು ನೀವು ಹೋದರೆ ನಾಳೆ ತಾಯಿ ಸ್ಥಿತಿ ಏನಾಗಬೇಕು? ಇವತ್ತಿನ ಪರಿಸ್ಥಿತಿ ಅದೇ ಕಾರಣ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, ಆದರೆ ಅವರು ಕೂಗು ಮುಟ್ತಾ ಇಲ್ಲ. ಸಾರ್ವಜನಿಕರನ್ನ ತಗೊಂಡು ಹೋರಾಟ ಮಾಡಬೇಕಾಯ್ತು ಇಷ್ಟೊತ್ತಿಗೂ ಸರ್ಕಾರದವರು. ಇವರು ನಮ್ಗೆ ನಡೀತಾ ಇದೆ 136 ನಡೀಲಿ, 1.5 ವರ್ಷ ಮುಗೀತು, 3 ವರ್ಷ ಮುಗೋಣ, ಮತ್ತು ಚುನಾವಣೆ ಬಂದಾಗ ನೋಡೋಣ. ಇದರಿಂದ ಆಗೋದಿಲ್ಲ. ನಾವು ಸರ್ಕಾರ ಒಂದು ದಿವಸ ಮಾಡಿದ್ರು ಕೂಡ ಯಾಕೆ ಸರ್ಕಾರ ಮಾಡಿದ್ರು ಅಂತಲ್ಲ, ಸರ್ಕಾರ ಏನು ಮಾಡಿತು, ಜನಕ್ಕೆ ನೀವು ಏನು ಮಾಡಿದಿರಿ, ಜನ ನಿಮ್ಮ ಸರ್ಕಾರಕ್ಕೆ ಏನು ಮಾಡಿದ್ರು, ಇದು ಭಾರಿ ಪ್ರಾಮುಖ್ಯ. ಈಗ ಮೊನ್ನೆ ನೀವು ಜಿ ಟಿ ದೇವೇಗೌಡರು ಅವ್ರ ಬರ್ಡೇ ದಿನ ಅವ್ರ ಮನೆಗೆ ಹೋಗಿದ್ರಿ, ಭೇಟಿಯನ್ನ ಮಾಡಿದ್ರೆ. ಆ ಸಮಯದಲ್ಲಿ ಸಾಕಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಬಂತು, ಎಲ್ಲ ಕಡೆ ಬಂತು. ಏನಂದ್ರೆ ಆ ಸಮಯದಲ್ಲಿ ಸಿದ್ದರಾಮಯ್ಯ ಕಾಲ್ ಮಾಡಿದ್ರಂತೆ, ಅಲ್ಲಿ ತುಂಬಾ ಮಾತುಕತೆಗಳಾಗಿದ್ದಾವಂತೆ, ಮುಹೂರ್ತ ನಿಗದಿ ಆಗಿದೆಯಂತೆ. ಈ ರೀತಿಯಾಗಿ ಅಂತ್ಯಗಂತ್ಯಗಳನ್ನು ಸಿಕ್ಕಾಪಟ್ಟೆ ನಾವು ಕೇಳಿದ್ದೀವಿ. ಫಸ್ಟ್ ಪರ್ಸನ್ ಆಗಿ ನೀವೇ ಅಲ್ಲಿ ಇದ್ದಂಥವ್ರು, ನೀವೇ ಕೇಂದ್ರ ಬಿದ್ದು ಅಲ್ಲಿ ಏನಾಯ್ತು? ಸಿದ್ದರಾಮಯ್ಯ ಫೋನ್ ಏನ್ ಮಾತನಾಡಿದ್ರು? ನಾನು ಜಿ ಟಿ ದೇವೇಗೌಡರನ್ನು ವಿಶ್ ಮಾಡಿದಾಗ ಅವ್ರು ಹೇಳಿದ್ರು ಊಟ ಮಾಡ್ಕೊಂಡು ಹೋಗು. ಅವ್ರ ಧರ್ಮಪತ್ನಿ ಅವ್ರು ನನಗೆ ಮುದ್ದೆ ಭಾರಿ ಆಸೆ, ಮುದ್ದೆ ಸಾಂಬಾರು ಹಪ್ಪಳ ಮಜ್ಜಿಗೆ ಮೊಸರು. ಸ್ವಲ್ಪ ನಾನು ವೆಸ್ಟರ್ನ್ ಫುಡ್ಡನ್ನು ಇಂಥವ್ರ ಮನೆ ಲೈಕ್ ಮಾಡ್ತೀನಿ. ಹೇಳಿದ ಆಯಿತು, ಇಲ್ಲೇ ಪ್ರಸಾದ ತಗೋತೀನಿ ನಾನು ಅಂತೇಳಿ ಅವ್ರು ಪೂಜೆ ಮಾಡ್ಕೊಂಡು ಬಂದಿದ್ರು. ಊಟ ಮಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ದೇವೇಗೌಡರೇ ಫೋನ್ ಮಾಡಿದ್ರು, ಜಿ ಟಿ ಇವಾಗ ಮಾತಾಡಿ ಸಿದ್ದರಾಮಯ್ಯನವರಿಗೆ. ನಾನು ಎಸ್, ಆವಾಗ ಸಿದ್ದರಾಮಯ್ಯನವರು ವಿಶ್ ಮಾಡಿದ್ರು ಜಿ ಟಿನ. ನನಗೂ ಫೋನ್ ಕೊಟ್ಟರು, ನನಗೂ ವಿಶ್ ಮಾಡಿದ್ರು. ನನ್ನ ಭಾರಿ ಚೆನ್ನಾಗಿತ್ತು ಸ್ಟೇಟ್ಮೆಂಟು, ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮಾಡಿ ನೀವು ಒಳ್ಳೇದಾಗಲಿ ದೇವ್ರು ನಿಮಗೆ ಇಷ್ಟು ಹೇಳಿದ್ರೆ ಹೊರತು ನೀವು ಜನತಾ ಪಾರ್ಟಿ ಹೊಡೀರಿ ಅಥವಾ ಅವರನ್ನು ಕರ್ಕೊಂಬನ್ನಿ ನೀವು ನಮ್ಮ ಜೊತೆ ಅದು ಯಾವುದೂ ಡಿಸ್ಕಸ್ ಆಗಿಲ್ಲ. ಹೌದು, ಸಿದ್ದರಾಮಯ್ಯನ ಮನೆಗೆ ನಾನು ಹೋದೆ. ಯಾವಾಗ ಹೋದೆ? ಮೂಡಾರ್ ಪ್ರಕರಣದಲ್ಲಿ ಒಂದು ವಾತಾವರಣ ಸೃಷ್ಟಿಯಾದಾಗ ನಾನು ಹೋಗಿ ಹೇಳಿದೆ, ಹೆದರಬೇಡಿ, ನಿಮ್ಮ ತಪ್ಪಿದ್ರಲ್ಲಿಲ್ಲ, ನಿಮ್ಮ ಪಾರ್ಟಿ ನಿಮ್ಮ ಪರವಾಗಿ ನಿಂತಿದೆ, ಅದು ಬೇರೆ ಪ್ರಶ್ನೆ. ಆದರೆ ನಾನು ನಿಮ್ಮ ಪಾರ್ಟಿಯವನಲ್ಲ. ಅಲ್ಲ, ನಿಮ್ಗೆ ನಿಜಕ್ಕೂ ಅನ್ಸುತ್ತಾ ಅವ್ರ ಪಕ್ಷ ಅವ್ರ ಪರವಾಗಿ ನಿಂತಿದೆ ಅಂತೇಳಿ ಈ ವಿಚಾರದಲ್ಲಿ? ನಿಂತಿದೆ, ಯಾರು ನಿಲ್ಬೇಕಾಗಿತ್ತು ಆಗ ನಿಲ್ಲಿಲ್ಲ. ಇಷ್ಟೊತ್ತಿಗೆ ರಾಜ್ಯದಲ್ಲಿ ದೊಡ್ಡ ಹೋರಾಟನೇ ಆಗ್ಬೇಕಾಗಿತ್ತು. ಏನು ಮುಖ್ಯಮಂತ್ರಿ ಮೇಲೆ ನೀವು ಬಿಗಿನಿಂಗ್ ಅಲ್ಲಿ ಹೇಳಿದ್ರಿ ವೈಯಕ್ತಿಕ ಹಿತಾಸಕ್ತಿಗಳು ಅಥವಾ ಆಕಾಂಕ್ಷೆಗಳು, ಅದೇ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕಾರಣ ಆಗ್ತಿದೆ. ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ, ಫಸ್ಟ್ ಸ್ಟೇಜ್ನಲ್ಲಿದೆ ಅದು. ಆದರೆ ಸಿದ್ದರಾಮಯ್ಯ ಆಡಳಿತದ ಅನುಭವ 10 ಬಡ್ಜೆಟ್ ಕೊಟ್ಟು ಅವ್ರಿಗೊಂದು ಹಿಡಿತಾ ಇದೆ. ಬಟ್ ಆವಾಗಿನ ಸಿದ್ದರಾಮಯ್ಯ ಈಗ ಇಲ್ವೇನೋ, ಸ್ವಲ್ಪ ಎಲ್ಲೋ ನಿಶಕ್ತರಾಗಿದ್ದಾರೆ ಅನ್ನೋಕ್ಕಂತ ಅನುಮಾನ ಬರುತ್ತೆ. ಆ ಅನುಮಾನಕ್ಕೆ ಅವ್ರ ಆಸ್ಪದ ಕೊಡಬಾರ್ದು. ಇವತ್ತು ಕೂಡ ದೃಢವಾಗಿ ಅವ್ರು ನಿಂತು ರಾಜ್ಯದ ಜನರ ಮುಂದೆ ಹೋಗಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ನಮಗಿವತ್ತು ಹೌದು ಕೆಲವು ಸ್ಕೀಮ್ಗಳನ್ನು ನಾನು ಕೊಟ್ಟಿದ್ದೀನಿ ಬಡವರಿಗೆ ತಲುಪಲಿ ಅಂತೇಳಿ ಅಂತ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ, ನಿಮ್ಮ ಸಹಕಾರ ಇದೆಯಾ, ಜನರ ಮುಂದೆ ಇಡಬೇಕು. ಬೆಂಗಳೂರಲ್ಲಿ ಕೂತಾರಲ್ಲ, ಇದನ್ನು ಅವ್ರ ಪಕ್ಷ ತಾಲೂಕು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಇದನ್ನು ಮಾಡು. ಬಟ್ ಅದೇನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಹೋರಾಟದಿಂದ ಬಂದಂಥ ಪಕ್ಷ ಅಲ್ಲ, ಅದು ಯಾವುದಾದ್ರೂ ಹೋರಾಟದಿಂದ ಬಂದಂಥ ಪಕ್ಷ ಇದ್ರೆ ಅದು ಜನತಾದಳ. ಆ ಜನತಾದಳದ ಅನೇಕ ಜನ ಇವತ್ತು ಕಾಂಗ್ರೆಸ್ಸಿಗೆ ಹೋಗಿರೋದ್ರಿಂದ ಆ ಹೋರಾಟದ ಸ್ವಲ್ಪ ಕಿಚ್ಚು ಅಲ್ಲೂ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ 2.0 ಅಂತ ಕನ್ಸಿಡರ್ ಮಾಡೋದಾದ್ರೆ 2ನೇ ಟರ್ಮ್ನಲ್ಲಿ ಒಂದಿಲ್ಲ ಒಂದು ವಾಲ್ಮೀಕಿ ಹಗರಣ ಕೇಳಿ ಬಂತು, ಅಲ್ಲಿ ನಾಗೇಂದ್ರ ಅವ್ರ ಹೆಸರು ಬಂತು, 80 ಕೋಟಿ ಟ್ರಾನ್ಸ್ಫರ್ ಆಗಿರುವಂಥ ವಿಚಾರ ಸಂಬಂಧಪಟ್ಟಾಗಿ, ಆ ಆರೋಪಕ್ಕೆ ಸಂಬಂಧಪಟ್ಟಾಗಿ ಮೂಢ ಹಗರಣ ಬಂತು, ವಕ್ಫ್ ಇನ್ನೂ ಕೂಡ ಸದ್ದು ಮಾಡ್ತಾ ಇದೆ, ಸಾಕಷ್ಟು ಜನರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬರೀ ಹಿಂದೂಗಳಿಗಲ್ಲ, ಸಾಕಷ್ಟು ಬಡ ಮುಸ್ಲಿಮರಿಗೂ ಕೂಡ ಆತಂಕ ಕಾರಣ ಆಗ್ತಾ ಇದೆ. ವಿಜಯಪುರದಲ್ಲಿ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ನಮ್ಮ ಆಸ್ತಿ ವಾಕ್ ಮಾಡಿ ತಗೋತಾ ಇದ್ದಾರೆ ಅಂತೇಳಿ. ಯಾಕೆ ಈ ಆತಂಕ ಕ್ರಿಯೇಟ್ ಆಗ್ತಿದೆ? ಎಲ್ಲಿ ಸರ್ಕಾರ ಇಡುತ್ತಾ ಇದೆಯಾ ಅಥವಾ ಏನ್ ಆಗ್ತಾ ಇದೆ? ಆಕ್ಚುಲ್ ಆಗ್ತಿರೋದು ಏನು? ಬೊಮ್ಮಾಯಿದ್ದಾಗ 3,700 ನೋಟಿಸ್ ಕೊಟ್ಟರು
ಸಿದ್ದರಾಮಯ್ಯ ಬಂದ 700 ನೋಟಿಸ್. ಬಟ್ ಏನಾಯ್ತು ಇವ್ರದ್ದು ಅಂದರೆ ಪಾಪ ಆ ಮಂತ್ರಿ ನೆಲದ ಮೇಲಿರೋ ಕಸ ತಗೊಂಡು ಮೈ ಮೇಲೆ ಹಾಕೊಂಬಿಟ್ಟ. ವಕ್ಫ್ ಅದಾಲತ್ ಅವು ಅದು ಜನಕ್ಕೆ ನೋಡಿದ ತಕ್ಷಣ ಭಯ ಶುರು ಆಗ್ಬಿಟ್ಟು, ಓ ಇದೇನೋ ನಡೀತಾ ಇದೆ. ಅದು ಏನೂ ಇಲ್ಲ. ಈಗಲೂ ನಾನು ಸರ್ಕಾರಕ್ಕೆ ಹೇಳ್ತೇನೆ, ಸ್ಪಷ್ಟವಾಗಿ ನೀವು ಹೇಳಿ, ಯಾರು ಭೂಮಿ ಹೂಡ್ತಾ ಇದ್ದಾರೋ ರೈತರು, ಯಾರ ಹೆಸರಿಗೆ ಪಾಣಿ ಇದೆಯೋ, ಅದು ವಕ್ಫ್ ಭೂಮಿ ಇದ್ರೂ ಕೂಡ ಆ ಪಾಣಿದಾರನಿಗೆ ಅದರ ಮಾಲೀಕತ್ವ ಸಿಗುತ್ತೆ. ಮತ್ತು ಯಾವ ವಕ್ಫು ತನ್ನ ಭೂಮಿಯನ್ನು ಕಳ್ಕೊಳ್ಳುತ್ತೋ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರವಾಗಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಅದಕ್ಕೆ ನಾವು ಪರಿಹಾರವನ್ನು ವಕ್ಫ್ನಲ್ಲಿ ಕೊಡ್ತೇವೆ. ಮುಗಿದೇ ಹೋಯ್ತು. ಕಾಂಗ್ರೆಸ್ ಮೇಲೆ ಅಂದ್ರೆ ಆ ಬ್ಯಾಗೇಜ್ ತುಂಬಾ ಕ್ಯಾರಿ ಆಗ್ತಿದೆ ಅಂತ. ಯಾಕಂದ್ರೆ 2013 ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಕೂಡ ಅವಾಗ ನ್ಯಾಕ್ ಹೆಡ್ ಆಗಿದ್ರು. ಅನ್ಲಿಮಿಟೆಡ್ ಪವರ್ ಅನ್ನ ವಕ್ಫ್ ಕೊಟ್ಬಿಟ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ಭೂಮಿಯನ್ನು ಹೇಳ್ಬೋದು, ಅಲ್ಲಿ ಹೋಗಿ ಅದನ್ನ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಬೇಕಾದಂತವ್ರು ಅವ್ರ ಆರೋಪ ಯಾರಿದ್ದಾರೆ ಅಲ್ಲಿ ಮಾಲೀಕರು ಅಂತ ಹೇಳ್ಕೊಳ್ತಾರೋ ಅವ್ರ ಮೇಲೆ ಆ ಜವಾಬ್ದಾರಿ ಅನ್ನುವಂಥದ್ದು. ಇದು ಇಲ್ಲಿ ಮುಖ್ಯವಾದಂತಹದ್ದು ತೊಂದರೆ ಕಾರಣ ಆಗ್ತಾ ಇದೆ. ಅದು ಸೋನಿಯಾ ಗಾಂಧಿ ಕೊಟ್ಟಿದ್ದ ಪವರ್ ಅಲ್ಲ. ವಕ್ಫ್ ಆಕ್ಟ್ ಬಂದಿದ್ದು 1913ನೇ ಇಸ್ವಿಯಲ್ಲಿ. ವಕ್ಫ್ ಅಂದ್ರೆ ಈಗ ನನ್ನ ಮನೆ ನಾಳೆ ಬಂದು ಹೋಗಿದ್ದು ವಕ್ಫ್ ಮಾಡಿದ್ದು ನಂದು ಅಂತ ಹೇಳಕ್ ಬರಲ್ಲ. ವಕ್ಫ್ ಅಂತ ಹೇಳಿದ್ರೆ ಯಾರು ಆಸ್ತಿಯ ಮಾಲೀಕನಿದ್ದಾನೋ ಅವನು ಡಿಕ್ಲೇರ್ ಮಾಡಬೇಕು, ಇದು ನಾನು ವಕ್ಫಿಗೆ ಕೊಟ್ಟಿದ್ದೇನೆ, ಬರೆದು ಕೊಡಬೇಕು. ಅಥವಾ 2 ಜನರನ್ನ ಸಾಕ್ಷಿ ಇಡಬೇಕು. ಅದನ್ನು ವಿಲೇಜ್ ಅಕೌಂಟೆಂಟು ರಿಕಾರ್ಡ್ ಮಾಡಿ ತಹಸೀಲ್ದಾರಿಗೆ ಕೊಟ್ಟು, ತಹಸೀಲ್ದಾರ್ ಎನ್ಕ್ವೈರಿ ಮಾಡಿ, ತಹಸೀಲ್ದಾರಿಂದ DC ಹೋಗಿ, DC-ಯಿಂದ ಸರ್ಕಾರಕ್ಕೆ ಹೋಗಿ 12 ತಿಂಗಳ ಆದ ಮೇಲೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ವಕ್ಫ್ದು ಅಂತ. ಇಲ್ಲೇ BJP-ಯವರು ಇಡುತ್ತಾ ಇರೋದು, ಜನರಿಗೆ ತಪ್ಪು ಕಲ್ಪನೆ ಕೊಡ್ತಿರ್ತಕ್ಕಂಥ. ಇದನ್ನು ಸರ್ಕಾರ ಕ್ಲಾರಿಫಿಕೇಶನ್ ಮಾಡಬೇಕು. ನೀವೇನು ಒಳಚರಂಡಿ ಮಾಡಿದ್ರಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ, ಎಲ್ಲ ಏನೋ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅದು ಆ ಅಡ್ವರ್ಟೈಸ್ಮೆಂಟ್ ಇದು ಮುಖಪುಟ ಕೊಡಿ, ಕನ್ನಡ ಪೇಪರ್ಗಳಿಗೆ ಮುಖಪುಟ ಕೊಡಿ. ಏನು ಯಾರು ವಕ್ಫ್ ಮಾಡಿರ್ತಾರೋ ತಹಸೀಲ್ದಾರ್, ವಿಲೇಜ್ ಅಕೌಂಟೆಂಟು, DC, ಆಗ 12 ತಿಂಗಳಿಗೆ ಅದು ವಕ್ಫ್ ಆಗುತ್ತೆ ಹೊರತು ಯಾರದ್ದೇ ಭೂಮಿ ಹೋಗಿ ಇದು ನಮ್ಮ ವಕ್ಫ್ ಅಂತ ಹೇಳಕ್ ಬರೋಲ್ಲ. ಎಸ್, ಒಂದು. ಎರಡನೇದು ಎಲ್ಲಿ ವಕ್ಫ್ ಇದೆ ಅಂತೇಳಿ ನೋಟಿಫಿಕೇಶನ್ ಆಗಿದೆಯೋ ಅಲ್ಲಿ ನೀವು ರೈತರು ಹೋಗಿ ತಹಸೀಲ್ದಾರಿಗೆ ಇದು ನಮ್ಮ ಹೆಸರಿಗೆ ಪಾಣಿ ಇದೆ, ಈ ರೀತಿ ನೋಟಿಫಿಕೇಶನ್ ಬಂದಿದೆ, ಇದನ್ನು ತಿದ್ದುಪಡಿ ಮಾಡಿ ಅದು ಇಟ್ಬಿಟ್ರೆ ಅಲ್ಲೇ ತಹಸೀಲ್ದಾರ್ ಎನ್ಕ್ವೈರಿ ಮಾಡಿ ಪಾಣಿ ಇದ್ರೆ ಅಲ್ಲೇ ಹಕ್ಕುಪತ್ರ ಕೊಟ್ಟುಬಿಡ್ತಾರೆ. ಇಷ್ಟೇ ಇರ್ತಕ್ಕಂಥ. ಇಷ್ಟಕ್ಕೆ ಇವತ್ತು ಸರ್ಕಾರದವ್ರು ಏನಾಗಿದೆ, ಹೆದರ್ಬಿಟ್ಟು ಎಲ್ಲ ನೋಟಿಫಿಕೇಶನ್ ವಾಪಸ್ ತಗೊಂಡಿದ್ದೀವಿ ಅಂತೇಳಿ ಒಂದು ಸುತ್ತಲ ಕಳಿಸ್ಬಿಟ್ರು. ಅದು ಯಾರಿಗೂ ಗೊತ್ತಿಲ್ಲ, ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಹಂಗೆ ನೀವು ಹೋಲ್ಸೇಲ್ ಆಗಿ ಎಲ್ಲದೂ ವಾಪಸ್ ತಗೋಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲಿ ರೈತರ ಪಾಣಿ ಇದೆಯೋ ಆ ಸುತ್ತಲೇ ನೀವು ಹೇಳಬೇಕಾಗಿತ್ತು. ಆ ಪಾಣಿಗೆ ತಹಸೀಲ್ದಾರಿಗೆ ಹೋಗಿ ನಿಮ್ಮ ಪಾಣಿ ಕೊಟ್ಟರೆ ಅಲ್ಲಿ ರಿಕಾರ್ಡ್ ಬಿಲ್ಡಪ್ ಮಾಡ್ತಾರೆ. ವಕ್ಫ್ ಬೋರ್ಡ್ ಯಾವ ಆಸ್ತಿ ಬೇಕಾದ್ರೂ ತಂದು ಅಂತ ಹೇಳಕ್ಕಾಗಲ್ಲ. ಈ ಸರ್ಕಾರವನ್ನು ಇಕ್ಕಟ್ಟಿಸೋದ್ರಲ್ಲಿ ಓವರ್ ಎಂಥೂಸಿಯಾಸಮ್ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಕಾರಣ ಆಗ್ತಾರೆ ಅಂತ ಹೇಳಿ ನೀವು ಹೇಳಿದಾಗೆ 13ನೇ ಶತಮಾನದ ವಿರಕ್ತ ಮಟ್ಟದ ಆಸ್ತಿಯನ್ನು ಕೂಡ ವಕ್ಫ್ ಅಲ್ಲಿ ಹೆಸರಿಗೆ ನೋಂದಣಿ ಆಗುತ್ತೆ. ಅವರು ಲೋನ್ ತಗೊಳಕ್ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ, ಆಮೇಲೆ ವಾಪಸ್ ತಕೊಂಡಿದ್ದಾರೆ, ಆ ಹೆಸರನ್ನ ತೆಗೆದಿದ್ದಾರೆ, ವಿರಕ್ತ ಮಟ್ಟದ ಅಂತ ಹೇಳಿದ್ದಾರೆ, ಎಲ್ಲ ಯಾವ್ದು ಡ್ಯಾಮೇಜ್ ಕ್ರಿಯೇಟ್ ಆಗ್ಬಿಡುತ್ತಲ್ಲ ಸಾಕಷ್ಟು. ಅದೇ ಈ ವಕ್ಫ್ ಅದಾಲತ್ ಅಂತ ಏನು ಮಾಡಿ ಬಜಾರಲ್ಲಿ ಕೂತು ಚರ್ಚೆ ಮಾಡಿದ್ರಲ್ಲ, ಅಲ್ಲಿಂದ ಇದು ಹೊರಗೆ ಬಂದಿದ್ದು. ಇದು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ವಕ್ಫ್ನಲ್ಲಿ ಅದಾಲತ್ತೇ ಇಲ್ಲ. ಇದು ಏನಿದ್ರು ಕೂಡ ಈಗ ನಾನು ಜಮೀನನ್ನು ದಾನ ಕೊಟ್ಟಿದ್ದೀನಿ, ನನ್ನ ಹೆಸರಿಗೆ ಪಾಣಿ ಇದೆ, ನಾನೇ ದಾನ ಕೊಟ್ಟಿದ್ದೀನಿ. ಅದು ರಿಕಾರ್ಡ್ ಆಗಿ ತಗೊಂಡ್ರೆ ಆದರೆ ಸರ್ಕಾರದವ್ರು ಇನ್ನೂ ತನಕ ಮಾಡ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ. ಸೊ ಅದು ಒಂದು ಪ್ರೋಸೆಸ್ ಒಂದು ಕಡೆ ನಡೀತಾ ಇದೆ. ಹೀಗೆ ಅನೇಕ ಕಡೆ ಹಿಂದಿನ ಆದಿಲ್ಶಾಹಿಗಳು ದಾನ ಕೊಟ್ಟಿದ್ದಾರೆ, ಮೈಸೂರಿನ ಮಹಾರಾಜರು ದಾನ ಕೊಟ್ಟಿದ್ದಾರೆ, ರಾಜರು ಕೊಟ್ಟಂತ. ಆ ದಾನ ಕೊಡ್ಬೇಕಾದ್ರೆ ಅದಕ್ಕೆ ರಿಕಾರ್ಡ್ ಇದೆ. ವಕ್ಫ್ ಜಮೀನು ಹೇಗೆ ಬಂತು ಅದಕ್ಕೂ ರಿಕಾರ್ಡ್ ಇದೆ. ಆ ರಿಕಾರ್ಡ್ ಇಟ್ಕೊಂಡು ಏನಾಗಿದೆ, ಇವರು ಆ ರೈತರಿಗೆ ಕರೆದು, ಅಪ್ಪ ನಿಮ್ಮ ಹೆಸರಿಗೆ ಪಾಣಿ ಇದೆಯಾ, ತಗೊಂಬನ್ನಿ, ಇದರ ಅಧಿಕಾರ ನಿಮಗೆ ಮಾಲೀಕತ್ವ ಕೊಡ್ತೀವಿ, ನೀವು ರಿಕಾರ್ಡ್ಗಳನ್ನು ತಂದು ಸಬ್ಮಿಟ್ ಮಾಡಿದ್ರೆ ಮುಗಿದು ಹೋಯ್ತು. ಈಗ ನಾನು ಯಾರಾದರೂ ಹೋಗಿ ನಾನು ಯಾವ ರಿಕಾರ್ಡು ಕೊಡಲ್ಲ,
ಈ ಜಮೀನು ನಂದೇ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಇಲ್ಲ. ಈಗ ಪ್ರತಿಯೊಂದು ದೇಶದಲ್ಲಿ ಒಂದೊಂದು ಕಾನೂನು ಇದೆ, ನಮ್ಮ ರಾಜ್ಯದಲ್ಲೂ ಒಂದು ಕಾನೂನು ಇದೆ. ಈಗ ನಾನು ರೈತನಾಗಿದ್ದು ಭೂ ಸುಧಾರಣೆ ಆ್ಯಕ್ಟ್ ಬಂದಾಗ ತಾಲೂಕು ಮಟ್ಟದಲ್ಲಿ ಏನಿದೆ ಅಂತ ಹೇಳಿದ್ರೆ ಕಮಿಟಿಗಳನ್ನು ಮಾಡಿದರು. ಅಲ್ಲಿ ಚರ್ಚೆ ನಡೀತು ಭೂ ಮಾಲೀಕರಿಗೂ ಮತ್ತು ಗಣಿದಾರಿಗೂ. ಹಿರಂಗುಗಳು ನಡೀತಾ ಇದ್ವು. ವರ್ಷ 2 ವರ್ಷ ಆದಮೇಲೆ ಯಾರ ಹೆಸರಿಗೆ ಪಾಣಿ ಇತ್ತು ಅವ್ರ ಹೆಸರಿಗೆ ಮಾಲೀಕತ್ವವನ್ನು ಕೊಡ್ತಕ್ಕಂಥ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಅಂತೇಳಿ ಪ್ರತಿ ತಾಲೂಕಿನಲ್ಲಿ ಮಾಡಿದರು. ಆವಾಗ ಗಲಾಟೆ ಆಗಿಲ್ಲ. ಸೊ ಒಂದು ರೀತಿ ಇದೆ. ಹಾಗಾಗಿ ಈಗ ಹಾವೇರಿಯಲ್ಲಿ 4 ಎಕರೆ ಪ್ರಶ್ನೆ ಬಂತು. ನಾವು ಹೇಳಿದ್ವಿ ಡಿ ಸಿಗೆ, ಪಾಣಿ ಇದ್ದರೆ ಆ ಜಮೀನು ಅವ್ರಿಗೆ ಕೊಟ್ಬಿಡಿ, ಮುಗೀತು. ಎಲ್ಲಿ ಸ್ವಲ್ಪದರಲ್ಲಿ ಬಗೆಹರುವಂಥದ್ದನ್ನು ಇದನ್ನು ಉದ್ದ ಎಳ್ಕೊಂಡು ಹೋಗೋದ್ರಲ್ಲ ಅರ್ಥವಿಲ್ಲ. ಡ್ಯಾಮೇಜನ್ನು ನಾವು ಡ್ಯಾಮೇಜ್ ಆಗತ್ತೆ ಗಿಂತ ಮುಂಚೆ ಅದಕ್ಕೆ ಫಸ್ಟ್ ಏಡ್ ಅಂತ ಹೇಳೋದು. ಆಕ್ಸಿಡೆಂಟ್ ಆದ ತಕ್ಷಣ ಫಸ್ಟ್ ಏಡ್ ಕೊಡ್ತಾರೆ, ಆಸ್ಪತ್ರೆಗೆ ಹೋಗೋ ತನಕ ಆ ಡ್ಯಾಮೇಜನ್ನು ಕಾಪಾಡಿಕೊಳ್ಳಿ ಅಂತ. ಹಾಗಾಗಿ ನೀವು ಫಸ್ಟ್ ಏಡ್ ಕೊಟ್ಬಿಟ್ರೆ ಇದು ಎಲ್ಲೋ ಒಂದು ಕೆರೆದಿರುತ್ತೆ, ಅಲ್ಲಿ ಟಿಂಚರ್ ಪಟ್ಟಿ ಕಟ್ಬಿಟ್ರೆ ಮುಗೀತು, ಆಸ್ಪತ್ರೆಗೆ ಹೋಗ್ಬೇಕಂತಿಲ್ಲ. ಸೊ ನೀವು ಸಣ್ಣ ಗಾಯಕ್ಕೂ ಟಿಂಚರ್ ಆಗದೆ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇದನ್ನು ನಿಲ್ಲಿಸಿ. ಸರ್ಕಾರದವರೇ ಈಗ ನಾವು ಹೋಗ್ತಾ ಇದ್ದೀವಿ, ನಾನು ಕೋಡಳ್ಳಿ ಚಂದ್ರಶೇಖರ್ ದಲಿತ ಸಂಘದವರು ಟೂರ್ ಮಾಡ್ತಾ ಇದ್ದೀವಿ. ರೈತರಲ್ಲಿ ಒಂದು ಧೈರ್ಯವನ್ನು ತುಂಬತಕ್ಕಂಥದ್ದು, ನೀವು ಹೆದರ್ಬೇಕಾದ್ರೆ ಈ ಜಮೀನು ನಿಮ್ಮದೇ ಅಂತ. ಇದನ್ನು ನಾನು ಪ್ರತಿ ಇಂಟ್ರಲ್ಲೂ ಹೇಳ್ತಾ ಇದ್ದೀನಿ. ಮಾಧ್ಯಮದವರು ಅದು ತೋರಿಸ್ತಾರೆ. ನಾನು ಹೇಳೋಕ್ಕೂ ಸರ್ಕಾರ ಹೇಳೋಕ್ಕೂ ವ್ಯತ್ಯಾಸ ಇದೆ. ಆದ ಸರ್ಕಾರದವರು ಇದನ್ನು ಜಾಹೀರಾತು ಮೂಲಕ ವಾರಕ್ಕೊಂದು ಜಾಹೀರಾತು ಕೊಡಿ. ಈ ಯತ್ನಾಳ್ ಪ್ರವಾಸ ಇದೇನು ಇದ್ರ ಫಲ ಎಷ್ಟು ಕೆಡಿಸಿದ್ರು ಕೆಡ್ಸೋಕ್ಕಾಗಲ್ಲ. ರೈತರು ಹೇಳ್ತಾರೆ, ಅವರೇ ಕೊಡ್ಬೇಕಾದ್ರೆ ನೀವ್ಯಾಕೆ ಬಂದಿರಿ? ರೈತ ಸಂಘದವ್ರು ರೆಸಲ್ಯೂಷನ್ ಮಾಡಿದ್ರು, BJP ಅವರು ಇದ್ರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು, ಇದು ನಮಗೂ ಸರ್ಕಾರಕ್ಕೆ ವಿರೋಧ, ನಾವು ಬಗೆಹರಿಸ್ಕೋತೀವಿ, ನಿಮ್ಮ ಅವಶ್ಯಕತೆ ಇಲ್ಲ. ಸಾಕಾಷ್ಟು ಮರ್ಯಾದೆ ನಿಮಗೆ ಇದು ಅನಿಸ್ಕೋಬೇಕಾಯ್ತ BJP ಅವರು? ಇದನ್ನು ನೀವು ಬಿಟ್ಟು ಮಹದಾಯಿ ಯೋಜನೆ ಆಗಿಲ್ಲ, ಕೇಂದ್ರ ಮೋದಿ ಕೊಡು, 4 ಲಕ್ಷ ದುಡ್ಡು ತಗೊಳ್ತಾ ಇದೆಯಾ, ನಮಗೆ ದುಡ್ಡು ಕೊಡು, ಕೃಷ್ಣಾ ಮೇಲ್ಕಂಡೆ ಯೋಜನೆ ದುಡ್ಡು ಕೊಡು, ಭದ್ರಾ ಮೇಲ್ಕಂಡೆ ಯೋಜನೆ 5,000 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿ ಇವತ್ತಿಗೆ 5 ವರ್ಷ ಆಯಿತು, ₹1ವರೆಗೂ ಕೊಟ್ಟಿಲ್ಲ, ಅದು ಕೊಡು. ಅಲ್ಲಿ ದುಡ್ಡಿನ ಜಾಗದಲ್ಲಿ ಕೇಳೋದು ಬಿಟ್ಬಿಟ್ಟು ನೀವು ಇಲ್ಲೇ ಕೆರಿತೀವಿ ನಾವು ಅಂತೇಳಿ ಕೂತಿದ್ದಾರಲ್ಲ. ಈಗ ಪಾರ್ಲಿಮೆಂಟ್ ಸೆಷನ್ ಶುರುವಾಗಿದೆ, ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಕೂಡ ಮಂಡಿಸ್ತಾ ಇದ್ದಿಲ್ಲ ಸರ್ಕಾರ. ನೀವು ಇವತ್ತು ಸಂಸದರಾಗಿ ಅದು ಸಂಸತ್ನಲ್ಲಿ ಇದ್ದಿದ್ರೆ ನಿಮ್ಮ ನಿಲುವು ಏನಾಗ್ತಾ ಇತ್ತು ಆ ಬಿಲ್ ಬಂದಾಗ? ತಪ್ಪೇನು ಸ್ಪಷ್ಟವಾಗಿತ್ತು. 2013ರಲ್ಲಿ ಏನು ಬ್ರಿಟಿಷರು ಮಾಡಿದರು ಕಾನೂನು, ವಕ್ಫ್ ಈಸ್ ಎ ಪ್ಯೂರ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ನಂಬರ್ 1, ವಕ್ಫನ್ನು ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ನಾವು ಸಮಾಜದವ್ರು ಮಾತ್ರ ಮಾಡಬಹುದು. ಹಿಂದೂ ದತ್ತಿ ಇದೆ, ಧರ್ಮಸ್ಥಳನೂ ದತ್ತಿದೆ. ಅಲ್ಲಿ 2 ಜನ ಸಾಬರಿ ಮೆಂಬರ್ ಮಾಡಿ ಅಂತ ಹೇಳಿದ್ರಲ್ಲಿ ಅರ್ಥ ಇದೆಯಾ? ನನಗೇನು ಗೊತ್ತು ಹಿಂದೂ ಧರ್ಮ ಏನು ಅಂತ. ಈಗ 2 ಜನ ನಾನ್ ಮುಸ್ಲಿಮ್ಸಿಗೆ ಬೋರ್ಡಲ್ಲಿ ಹಾಕಿ ಅಂದ್ರೆ ಅವ್ರಿಗೇನು ಗೊತ್ತು ವಕ್ಫ್ ಅಂತ ಹೇಳಿ? ಇದು ಕೆರೆಯೋ ಕೀಟ್ಲೆ ಇದೆಯಲ್ಲ, ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಸ್, ಎಲ್ಲಿ ವಕ್ಫು ಆಸ್ತಿ ದುರುಪಯೋಗ ಆಗಿದೆಯೋ, ಎಲ್ಲಿ ಸರ್ಕಾರದವರು ಸ್ವಾಧೀನಪಡಿಸ್ಕೊಂಡಿದ್ದಾರೋ ಅಲ್ಲಿ ದುರುಪಯೋಗ ಆಗಿದ್ದರೆ ಸದುಪಯೋಗ ಮಾಡ್ತಕ್ಕಂಥದ್ದಕ್ಕೆ ವಕ್ಫ್ನಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜಿ ಹಾಕಿ ಒಂದು ಟ್ರಿಬ್ಯುನಲ್ ಮಾಡಿ. ಎಲ್ಲಿ ಸ್ವಾಧೀನ ಇದೆ ಬಗೆಹರಕ್ಕೂ ಸ್ವಾಧೀನ ಸರ್ಕಾರದಿದ್ದರೆ ಸರ್ಕಾರದವ್ರು ಒಂದು ಇಲ್ಲ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು, ಇಲ್ಲ ಬಿಟ್ಕೊಡಬೇಕು. ಮತ್ತು ಈ ಆಸ್ತಿಗಳನ್ನು ಯಾರೂ ಪರಭಾರೆ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ತಂದುಬಿಟ್ರೆ ಅದು ಸೇಫ್ ಆಗಿರುತ್ತೆ. ಇದಾಗಿ ಇವರು ಅದನ್ನು ಬಿಟ್ಬಿಟ್ಟು DC ಮಾಡ್ತಾನೆ. DC ಏನು ಮಾಡ್ತಾನೆ? ಸರ್ಕಾರ ಹೇಳಿದ್ದನ್ನು ಮಾಡ್ತಾನೆ. ಹೈಕೋರ್ಟ್ ಜಡ್ಜ್ ಏನು ಮಾಡ್ತಾನೆ? ನ್ಯಾಯ ನೋಡಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮಾಡ್ತಾನೆ. ಇಲ್ಲೇ ಕಾನ್ಫ್ಲಿಕ್ಟ್ ಇರ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥದ್ದು ಹೈಕೋರ್ಟ್ ಜಡ್ಜಿಗೆ ಹಾಕಿ, ಅವ್ನು ಹಿಂದೂ ಇರಲಿ ಮುಸ್ಲಿಂ ಇರಲಿ ಜಡ್ಜಿಗೆ ಹಾಕಿ. DC ಅವ್ನು ಸರ್ಕಾರಿ ನೌಕರ, ಸರ್ಕಾರದ ಪರವಾಗಿರ್ತಾನೆ ಹೊರತು ವಕ್ಫ್ ಪರವಾಗಿ ಇರಲ್ಲ. ಇದೇ ವಿವಾದ ಬಂದಿರ್ತಕ್ಕಂಥ. ಇದನ್ನ ಇವತ್ತು ಮೋದಿಯವ್ರು ಏನಿದೆ ಅಂತ ಹೇಳಿದ್ರೆ ಇದನ್ನು ಮಾಡಕ್ಕೆ ಹೋಗಿ ಎಡವಟ್ಟು ಮಾಡಬೇಕು. ಯಾಕೆ ಮಾಡ್ತಾ ಇದ್ದಾರೆ? ನಾನು ಹಿಂದೂ ಪರ, ಏನೋ ಅಕೌಂಟ್ನಲ್ಲಿ ಮಾಡಿಬಿಟ್ರೆ ನನಗೆ ಓಟ್ ಜಾಸ್ತಿ ಆಗ್ತಾನೆ. ಇದರಲ್ಲಿ ನಿಮ್ಗೆ ಓಟ್ ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತಾರೆ.
ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ, ನನ್ನ ಸಂದರ್ಶನದ ಕೊನೆ ಹಂತಕ್ಕೆ. ನನಗೆ ಒಂದು ನಿಮಗೆ ಕೇಳಲೇಬೇಕಿತ್ತು ಒಂದು ವಿಚಾರ. ಏನಂದ್ರೆ ಈಗ ಸಾಕಷ್ಟು ಜನ ಹಿರಿಯರು ರಾಜಕಾರಣಿಗಳ ಜೊತೆ ಮಾತಾಡೋದು ಆಫ್ ದಿ ರೆಕಾರ್ಡ್ ಮಾತಾಡ್ತಿದ್ದಾಗ ಹೇಳ್ತಾರೆ, ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವ್ರಿಗೆ ಏನು ಮಾಡಿದ್ರು ಕೊನೆ ಹಂತದ ಕೊನೆ ಸಮಯದಲ್ಲಿ, ಅದು ಅವ್ರಿಗೆ ಈಗ ರಿಪೀಟ್ ಆಗ್ತಾ ಇತ್ತು ಅಂತೇಳಿ. ಏನಾಗಿತ್ತು ನಿಮಗೂ ಹಂಗೆ ಅನ್ಸುತ್ತಾ? ಆ್ಯಕ್ಚುಲಿ ರಾಮಕೃಷ್ಣ ಹೆಗಡೆ ಅವರು ಜನತಾ ಪರವಾರದಲ್ಲಿ ಇದ್ದಂಥವ್ರು, ನೀವು ಕೂಡ ಆ ಸಮಯದಲ್ಲಿ ಇದ್ರಿ, ಎಲ್ಲರಿಗೂ ನೀವು ವಿಟ್ನೆಸ್ ಆಗಿರೋಂಥವ್ರು. ಇದರಲ್ಲಿ ನೋಡಿ, ದೇವೇಗೌಡರು ಒಬ್ಬರೇ ಕಾರಣ ಅಲ್ಲ, ಬೊಮ್ಮಾಯಿನೂ ಇದ್ರು ಅದರಲ್ಲಿ, ಲಾಲು ಯಾದವ್ನು ಇದ್ರು, ಹಾಗೆ ಜೆ.ಎಸ್. ಪಟೇಲ್ ಇದ್ರು. ಇವತ್ತು ಬಿ.ಎಲ್. ಶಂಕರ್ ಜೀವಂತವಾಗಿದ್ದಾರೆ. ಲಾಲು ಯಾದವ್ ನನಗೆ ಕರೆದು ಹೇಳಿದ್ರು, ಹೆಗ್ಡೆ ಅವರು ಈ ಥರ ಸ್ಟೇಟ್ಮೆಂಟ್ಗಳು ಕೊಡ್ತದ್ರ ತಪ್ಪು, ನೀನು ಸ್ಟೇಟ್ ಪ್ರೆಸಿಡೆಂಟ್, ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ನೀನು ರೆಕಮೆಂಡ್ ಮಾಡಿ ನನಗೆ ತಗೊಂಬಂದು ಕೊಡಬೇಕು. ನನಗೆ ಅದು ಹೇಳಿದ ತಕ್ಷಣ ನಾನು ಬಿ.ಎಲ್. ಶಂಕರಿಗೆ ಕರ್ಕೊಂಡು ದೇವೇಗೌಡರು ಹೇಳಿದ್ರು, ಜೆ.ಎಸ್. ಪಟೇಲ್ಗೂ ಕೇಳಬೇಕಾಗ ಸರ್, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವಾಗ ಜೆ.ಎಸ್. ಪಟೇಲ್ ಚೀಫ್ ಮಿನಿಸ್ಟರ್. ಜೆ.ಎಸ್. ಪಟೇಲ್ ಮಲಗಿದ್ರು. ರಾತ್ರಿ 12 ಗಂಟೆಗೆ ನಾನು ಹೋಗಿ ರೂಮಿಗೆ ತಟ್ಟಿ ಎಬ್ಬರಿಸಿದೆ ಅವ್ರನ್ನ. ಬೆಡ್ರೂಮ್ ಹೋಗೋದು ಅವ್ರು ಹೊತ್ಕೊಂಡಿದ್ರು. ನಾನು ಬಿ.ಎಲ್. ಶಂಕರ್ ಇಬ್ಬರೇ ಇದ್ದರು. ಅವರು ಹೊರಗೆ ಏನಾಯಿತು ರಾತ್ರಿ 12 ಗಂಟೆಗೆ ಎಬ್ಬರಿಸಿದೆ, ನೋಡಿ ಸರ್ ಹಿಂಗೆ ಮಾಡಿದ್ದಾನೆ, ಹಿಂಗೆ ಲಾಲು ಯಾದವ್ ಬರ್ಕೊಡು ಅಂತ ಹೇಳ್ತಾರೆ. ಅಂದಾಗ ಅವರಿದ್ದವ್ರು ಗೊತ್ತಲ್ಲ ಜೆ.ಎಸ್. ಪಟೇಲ್, ಅವ್ರ ಅಜ್ಜಿ ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ, ನೀನು ಏನು ಕೇಳಿದವರು ಬರ್ದು ಕೊಟ್ಟು ಹೋಗತ್ತಾಗಿದ್ರು. ಮಲಗೆ ಕೊಟ್ಟು ವಿಧಿ ಇಲ್ಲ, ನಾನು ಬರೆದು ಕೊಟ್ಟೆ, ಅವ್ರು ಆ್ಯಕ್ಷನ್ ತಗೊಂಡು. ಅದ್ರ ಮೇಲೆ ಹೆಗ್ಡೆ ಅವ್ರಿಗೂ ಹೇಳಿದ್ವಿ, ಇಲ್ಲ ಸರ್ ಒಂದು ಲೆಟ್ರ್ ಕೊಟ್ಬಿಟ್ಟಿದ್ದೀನಿ, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಅವತ್ತು ಅವ್ರು ಕೊಟ್ಟಿದ್ರೆ ಅಲ್ಲಿಗೆ ಮುಗಿದ್ದೆ. ಅವರು ಹಠ ಹಿಡಿದ್ರು, ಇವರು ಹಠ ಹಿಡಿದ್ರು, ಜನತಾ ಪಾರ್ಟಿ ಸರ್ವನಾಶ ಆಯಿತು. ಮುಖ್ಯಮಂತ್ರಿ ಇನ್ನೇನು ಪ್ರಮಾಣ ವಚನ ತಗೋಬೇಕನ್ನೋ ಸಮಯದಲ್ಲಿ ಕೂಡ ಚಪ್ಪಲಿ ತೂರಾಟ ಇತ್ತು, ಅಥವಾ ಎಗ್ಗಳನ್ನ ತೋರಿದ್ರು, ಮೊಟ್ಟೆ ತೋರಿದ್ರು ಅಂತೇಳಿ ಕೇಳ್ಪಟ್ಟಿ. ಯಾಕಂದ್ರೆ ನಮ್ಗೆ ಏನೋ ನೆನಪು ಇಲ್ಲ, ಗೊತ್ತೂ ಇಲ್ಲ ಯಾವುದು. ಅದು ಎಷ್ಟು ಮಟ್ಟಿಗೆ ಸರಿ? ಆ ಸಂದರ್ಭದಲ್ಲಿ ಜನ ಜಮಾಯಿಸಿದ್ದು ನಿಜ. ದೇವೇಗೌಡರ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನಾವು ಎಲೆಕ್ಷನ್ನಲ್ಲೆಲ್ಲ ಹೇಳ್ತಿದ್ವಿ. ಎಲ್ಲ ಮಾಡಲ್ವೋ, ಬಿಜು ಪಟೇಲ್ ಬಂದು ಅಬ್ಸರ್ವರ್ ಆಗಿ ಬಂದು ಅವರೆಲ್ಲಾದ್ರೂ ಬೇರೆ ಮಾಡಿಬಿಟ್ಟಾರೋ ಅನ್ನೋ ದೃಷ್ಟಿಯಿಂದ ಜನ ಜೈಕಾರ ಕೂತ್ಕೊಂಡು ನಿಂತಿದ್ದು ನಿಜ. ಚಪ್ಪಲಿ ತೂರಾಡಿದ್ದು ನಾವೆಲ್ಲೂ ನೋಡಕ್ಕೆ ಹೋಗಲಿಲ್ಲ, ಆಗಲಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲರೂ ವಿಧಾನಸೌಧ ಒಳಗಿದ್ವಿ, ಹೊರಗೆ ಏನು ನಡೀತು ಅನ್ನೋಕ್ಕಂತಂದು ನಮ್ಮ ಕಣ್ಣಿಗೆ ಅದು ಗೋಚರವಾಗಿಲ್ಲ. ಅವಾಗ ಆಮೇಲೆ ಜನತಾದಳದ ಅಧ್ಯಕ್ಷನಾಗಿದ್ದೆ ನಾನೇ ಇತ್ತು. ಕೊನೆಗೆ ಬಿಜು ಪಟ್ನಾಯಕ್ ಅವರು MLAsಗಳು ಸನ್ಸಸ್ ಮಾಡಿದ್ರು. ಮೆಜಾರಿಟಿ MLAsಗಳು ದೇವೇಗೌಡರ ಪರವಾಗಿ ಬಂದಾಗ ಅವ್ರು ಹೇಳಿದ್ರು ಅನೌನ್ಸ್ ಮಾಡಿ, ನಾನೇ ಲೆಟರ್ ತಗೊಂಡು ಗೌರ್ನರಿಗೆ ಕೊಟ್ಟೆ. ರತನ್ ಟಾಟಾ ಅವ್ರ ಮನೆ ತರ ತಿಳ್ಕೊಂಡ್ರು, ಸಾಕಷ್ಟು ಅತಿ ದೊಡ್ಡ ಉದ್ದಿಮೆ ಆಗಿರುವಂಥದ್ದು. ಅವ್ರದ್ದು ನಿಮ್ದು ಸಂಬಂಧ ಹೇಗೆ ನೆನ್ಕೊಂಡ್ಬಿಟ್ಟು? ಯಾಕಂದ್ರೆ ನಾನು ಇದು ಪ್ರಶ್ನೆ ಕೇಳೋದಕ್ಕೆ ಭಾರಿ ಒಳ್ಳೇದು ಮಾಡಿದ್ರು. ನನಗೊಂದು ಕಾರಣ ಇದೆ. ಏನಂದ್ರೆ ನೀವು ಜೆಟ್ ಏರ್ವೇಸ್ ನ ಅವತ್ತು ಸೇವ್ ಮಾಡೋದಕ್ಕೋಸ್ಕರ ಟಾಟಾಗೆ ಅನುಮತಿ ಕೊಡಲಿಲ್ಲ ಸಿಂಗಾಪುರ್ ಏರ್ಲೈನ್ಸ್ ಜೊತೆಯಲ್ಲಿ ಹೋಗೋದಕ್ಕೆ ಅನ್ನುವಂಥ ಒಂದು ಗಂಭೀರ ಆರೋಪ ನಿಮ್ಮ ಮೇಲೆ ಇತ್ತು. ಆಮೇಲೆ 2010 ಸಮಯದಲ್ಲಿ ಅನ್ಸುತ್ತೆ ರತನ್ ಟಾಟಾ ಅವರು ಒಂದು ಹೇಳಿಕೆ ಕೊಡ್ತಾರೆ, ಅವತ್ತೊಬ್ಬ ಮಿನಿಸ್ಟರ್ ನನ್ನ ಹತ್ರ ಲಂಚ ಕೇಳಿದ್ರು, ಅದಕ್ಕೆ ಅದಾಗಲಿಲ್ಲ ಅಂತ. ಅದನ್ನೆಲ್ಲರೂ ನಿಮಗೆ ಸೇರಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇವತ್ತು ಅವ್ರು ಇಲ್ಲ, ಅವರಿಗೆ ಎಲ್ಲ ಗೌರವ ನಮ್ಮ ಹತ್ರ ಇರುವಂಥದ್ದೇ. ಇವತ್ತು ಕೂಡ ರತನ್ ಟಾಟಾ ಅವರಿಗೆ ಅದೇ ಗೌರವದಿಂದ ನಾನು ಕಾಣ್ತೇನೆ. ಅವತ್ತು ನಾನು ಜೆಟ್ ಏರ್ಲೈನ್ಸ್ ಉಳಿಸ್ಬೇಕು, ಇಂಡಿಯನ್ ಏರ್ಲೈನ್ಸ್ ಉಳಿಸ್ಬೇಕು ಅಂತಲ್ಲ, ನನ್ನೊಂದು ಹಠ ಇತ್ತು. ಸಿಂಗಾಪುರ್ ಏರ್ಲೈನ್ ಪಂಡಿತ್ ನೆಹರೂರವ್ರ ಕೈಯಿಂದ ಒಂದು ವಿಮಾನ ಬಾಡಿಗೆ ಪಡೆದು ಆ ವಿಮಾನ ದೊಡ್ಡ ಕಂಪನಿಯಾಗಿ ನಮ್ಮ ದೇಶದ ಡೊಮೆಸ್ಟಿಕ್ ಸೆಕ್ಟರ್ನಲ್ಲಿ ಸಿಂಗಾಪುರ್ ಹಾರಾಟ ಮಾಡಕ್ಕೆ ಬರುತ್ತೆ. ನಾನು ಸ್ವದೇಶಿ ವಿಚಾರ ಇರ್ತಕ್ಕಂಥ ನಾನು ರತನ್ ಟಾಟಾಗೆ ಹೇಳಿದೆ, ನಿಮ್ಮ ಹೆಸರಲ್ಲೇ ನೀವು ಕಂಪ್ನಿ ಮಾಡ್ಕೊಂಡು ಬನ್ನಿ, ನಿಮಗೆ ಅನುಮತಿ ಕೊಡ್ತೀನಿ. ಸಿಂಗಾಪುರ್ ಜೊತೆಗೆ ನೀವು ಬಂದರೆ ಅನುಮತಿ ನಾನು ಕೊಡಲ್ಲ. ಕಾರಣ ಅಮೇರಿಕದಲ್ಲಿ ನಾನು ಇಂಡಿಯನ್ ಹೋಗಿ ಅವ್ರ ಕಂಪ್ನಿ ಏರ್ಲೈನ್ಸ್ ಕಂಪ್ನಿ ಮಾಡಕ್ಕೆ ಬರಲ್ಲ, ಸಿಂಗಾಪುರಲ್ಲಿ ಹೋಗಿ ಒಂದು ಕಂಪ್ನಿ ಮಾಡಕ್ಕೆ ಬರಲ್ಲ, ಚೈನಾದಲ್ಲಿ ಹೋಗಿ ನಾನು ಒಂದು ಕಂಪ್ನಿ ಮಾಡಕ್ಕೆ ಬರಲ್ಲ. ಅಲ್ಲಿ ಬಂದರು ವಿಮಾನ ಮತ್ತು TV 3 ಪರದೇಶಿಯವರಿಗೆ ಅವರು ಪರ್ಮಿಷನ್ ಕೊಡಲ್ಲ. ಅಮೇರಿಕ 20 ಕೋಟಿ ಇರುವಂಥ ದೇಶ, ನಾವು 120 ಕೋಟಿ ಜನ. ನಮ್ದೊಂದು ಸಿದ್ಧಾಂತ ಇಲ್ಲ, ನಾವು ಕೂಡ ನಮ್ಮ ದೇಶದ ನಾಗರಿಕರು ಮಾತ್ರ ಕಂಪ್ನಿ ಮಾಡಿದರೆ
ಅದು ನಡೆಸ್ಬೋದು. ಇಷ್ಟು ಹೇಳಿದ್ನೇ ಹೊತ್ತು ಅದರಿಂದ ಏನಾಯ್ತು, ಅವತ್ತು ನಾನು ತಗೊಂಡಿದ್ದು ಒಂದು ನಿಲುವಿನಿಂದ ಜೆಟ್ ಏರು, ಗೋ ಏರು, ಇಂಡಿಗೋ, ಸ್ಪೈಸು, ಸಹಾರಾ, ನೂರಾರು ಕಂಪ್ನಿಗಳು ಬೆಳೀತು. ಅದು ಪಾಲಿಸಿ 20 ವರ್ಷ ತನಕ ಇತ್ತು. ನಾವು ಬಿಟ್ಟ ಮೇಲೂ ಕೂಡ ಯಾರೂ ಚೇಂಜ್ ಮಾಡಿರ್ಲಿಲ್ಲ ಅದನ್ನು. ಆಮೇಲೆ ಟಾಟಾದವರೇ ವಿಸ್ತಾರ ಅಂತ ಶುರು ಮಾಡಿದ್ರು. ಅದನ್ನೇ ಅವತ್ತು ಅವ್ರು ಮಾಡಿರ್ತಿದ್ರೆ ಇವತ್ತೆಲ್ಲ ಸಿಂಗಾಪುರ್ ಅಲ್ಲೇನು, ಇವರು ಈಗ ವಿದೇಶಿ ಬಂಡವಾಳ ಬೇರೆಯವ್ರು ಹಾಕ್ಬೋದು ಅಂತೇಳಿ ತಂದರು. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಆಮೇಲೆ ಲಂಚ ಕೇಳಿದ್ರು ಅಂತ ಸುದ್ದಿ ಬಂದ ತಕ್ಷಣ ನಾನು ಇಮಿಡಿಯೇಟ್ಲಿ ನೋಟಿಸ್ ಕೊಟ್ಟೆ ಟಾಟಾದ. ಅವ್ರು ಹೇಳಿದ್ರು ಇಲ್ಲ, ಆ ಮಿನಿಸ್ಟರ್ ಹತ್ರ ಡೈರೆಕ್ಟಾಗಿ ಕೇಳಲಿಲ್ಲ, ಯಾರೋ ನನಗೆ ಹೇಳಿದ್ರು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ್ಮೇಲೆ ಟಾಟಾ ಅವ್ರ ಜೊತೆಗೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಸಂಪರ್ಕ ಇತ್ತು. ಅವರು ಹೇಳೋರು, ನೋ ಯು ಆರ್ ಎ ನ್ಯಾಷನಲಿಸ್ಟ್, ಯು ಆರ್ ಎ ಗುಡ್ ನ್ಯಾಷನಲಿಸ್ಟ್, ಅಪ್ರಿಷಿಯೇಟ್ ಮಾಡೋರು. ಇವತ್ತು ನಮ್ಮ ನಗಲು ಹೋಗಿದ್ದಾರೆ. ಟಾಟಾ ಸಮೂಹ ಮಾಡೋದಂಥ ದೇಶದ ಸೇವೆ, ಅದು ಯಾರೂ ಮರೆಯಲಾಗದೇ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಬಗ್ಗೆ, ಆಮೇಲೆ ಅಂಬಾನಿ ಇವ್ರ ತಂದೆ, ಇವ್ರ ಜೊತೆ ಒಳ್ಳೆ ಸಂಪರ್ಕ ಇತ್ತು ನನಗೆ. ಸೊ ಇವತ್ತು ನಾನು ಅವತ್ತು ಆನೆಸ್ಟ್ ಆಗಿ ನಾನು ಒಬ್ಬನೇ ಮಿನಿಸ್ಟ್ರು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಲಾಭ ತಂದಿದ್ದು. ಅದಕ್ಕೆ ಕಾರಣ ಅನಿಲ್ ಬೈಜಲು ಇವತ್ತು ಜೀವಂತವಾಗಿದ್ದಾರೆ. PCCL ಇಬ್ಬರು ಬ್ರಾಹ್ಮಣರು, ಅದರಲ್ಲಿ ಅನಿಲ್ ಬೈಜಲ್ RSS ಅಂತ ಎಲ್ಲರೂ ಇವ್ರು ಮಾಡಿದ್ರು. ಅವ್ರು ಇಡಬಾರ್ದು ಅಂತ ಹೇಳಿದೆ. ನೋ, ಅವ್ರು RSS ಇರಲಿ BJP ಇರಲಿ ನನಗೆ ಅದು ಗೊತ್ತಿಲ್ಲ. ಈಸ್ ಎ ಆನೆಸ್ಟ್ ಆಫೀಸರ್. ಈ ಶೋಯಿಂಗ್ ದಿ ರಿಸಲ್ಟ್. ಇಂಡಿಯನ್ ಏರ್ಲೈನ್ಸ್ 50 ಕೋಟಿ ರೂಪಾಯಿ ಲಾಭ ಮಾಡಿತು, ಏರ್ ಇಂಡಿಯಾ 0 ಲಾಸಿಗೆ ಬಂತು. ನಾನು ಬಿಟ್ಟ ಮೇಲೆ ಅನಿಲ್ ಬೈಜಲ್ PCCL ಬಿಟ್ಟ ಮೇಲೆ 30,000 ಕೋಟಿ ರೂಪಾಯಿ ಲಾಸ್ ಆಯಿತು. ಅದನ್ನು ಮಾರೋ ಪರಿಸ್ಥಿತಿ ಬಂತು. ನಾವಿದ್ದಾಗ ಅದನ್ನು ಮಾರಕ್ಕೆ ಅವಕಾಶ ಕೊಡಲಿಲ್ಲ. ನೀವು ಹೇಳಿ, ನಾನು ಮಾಡಿದ್ದು ರಾಷ್ಟ್ರದ ದೃಷ್ಟಿಯಿಂದಲೋ ಅಥವಾ ವ್ಯಕ್ತಿಗತವಾಗಿ. ಹಾಗಾಗಿ ನಾನು ಇವತ್ತಿಗೂ ಯಾವುದೋ ವಿದೇಶಿ ಕಂಪನಿ ಬಂದಿಲ್ಲ ಏರ್ಲೈನ್ಸ್. ನೋ, ಇವತ್ತು ಅದನ್ನೇ ನಿಮ್ಗೆ ಹೇಳ್ತಾರೆ. ಆ ಒಂದು ನಮ್ಮದು ಹೂಡಿಕೆ ಮಾಡಿ